ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಮಾರ್ನಿಂಗ್. ಈ ವಿಡಿಯೋದಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾತಾಡ್ಕೊಳೋಣ. ಇವಾಗ ಇನ್ವೆಸ್ಟರ್ಸ್ ಯಾವ ಥರ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ, ಮಾರ್ಕೆಟ್ಸ್ ಆಲ್ ಟೈಮ್ ಐಯಿಂದ ತುಂಬಾ ಕರೆಕ್ಟ್ ಆಗೋಗಿದೆ, ಅದಕ್ಕೋಸ್ಕರ ಇದು ರೈಟ್ ಟೈಮ್, ಮಾರ್ಕೆಟಿಂದ ಎಕ್ಸಿಟ್ ಆಗೋದೇ ಒಳ್ಳೆಯದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಇವಾಗ ಜಸ್ಟ್ ಮಾರ್ಕೆಟ್ ನೋಡಿಕೊಂಡ್ರೆ ಎಲ್ಲ ಇಂಡಿಸಿಸ್ ಎಬೋ 10% ಮಾತ್ರನೇ ಕರೆಕ್ಟ್ ಆಗಿರೋದು. ಇವಾಗ ಪ್ರೀವಿಯಸ್ ಡೇಟಾಸ್ ನೋಡಿಕೊಂಡ್ರೆ 1992 ಅಲ್ಲಿ ಅರ್ಷದ್ ಮೆಹ್ತಾ ಅವ್ರ ಸ್ಕ್ಯಾಮಿಂದ ಮಾರ್ಕೆಟ್ಸ್ 55% ಕರೆಕ್ಟ್ ಆಗಿದೆ. ಮತ್ತು 2008 ಆದರೆ ಗ್ಲೋಬಲ್ ಫಿನಾನ್ಷಿಯಲ್ ಕ್ರೈಸಿಸಿಂದ ಮಾರ್ಕೆಟ್ಸ್ 60% ಕರೆಕ್ಟ್ ಆಯಿತು. ಅದಾದಮೇಲೆ ವಿತಿನ್ 2 ಇಯರ್ಸಲ್ಲಿ ಬೌನ್ಸ್ ಬ್ಯಾಕ್ ಆಗಿದೆ. ಅಂದರೆ 60% ಏನು ಕರೆಕ್ಟ್ ಆಯಿತೋ ಅಲ್ಲಿಂದ ನೆಕ್ಸ್ಟ್ 2 ಇಯರ್ಸ್ ಒಳಗಡೆ ಮಾರ್ಕೆಟ್ಸ್ ಬೌನ್ಸ್ ಬ್ಯಾಕ್ ಆಗಿ ಪಾಸಿಟಿವ್ ಬಂದಿದೆ. ಮತ್ತು 2020 ಕೋವಿಡ್ ಪ್ಯಾಂಡಮಿಕ್ ಇಂದ ಮಾರ್ಕೆಟ್ಸ್ 38% ಕರೆಕ್ಟ್ ಆಯಿತು. ಕರೆಕ್ಟ್ ಆದಮೇಲೆ ಕೋವಿಡ್ ಲೋಸ್ ಇಂದ ಇವತ್ತವರೆಗೂ ಮಾರ್ಕೆಟ್ ನೋಡ್ಕೊಂಡ್ರೆ ಎಷ್ಟು ಪರ್ಸೆಂಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು ಗೆಸ್ ಮಾಡಿ. 250% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ವಿತಿನ್ 5 ಇಯರ್ಸ್ ಅಲ್ಲಿ. 2020 ಫಾಲ್ ಆಯ್ತು. ಫಾಲ್ ಆದಾಗಿಂದ ಇವಾಗ ಇನ್ನೊಂದು ವೀಕ್ ಅಲ್ಲಿ 2025 ಬರುತ್ತೆ. ಈ 5 ಇಯರ್ಸ್ ವಿತಿನ್ 5 ಇಯರ್ಸ್ ಅಲ್ಲಿ ಮಾರ್ಕೆಟ್ಸ್ 250% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದಕ್ಕೋಸ್ಕರ ಮಾರ್ಕೆಟ್ನ ಲಾಂಗ್ ಟರ್ಮ್ ವ್ಯೂ ಅಲ್ಲಿ ನೋಡಬೇಕು, ಅವಾಗೇನೆ ವೆಲ್ ಜನರೇಟ್ ಆಗೋದು. ಇವಾಗ ನಾನು ಮಾರ್ಕೆಟ್ನ ಯಾವ ಥರ ನೋಡ್ತಾ ಇದ್ದೀನಿ ಅಂದರೆ, ಎಕ್ಸಾಂಪಲ್ ಇವಾಗ 100 ರುಪೀಸ್ಗೆ ಒಂದು ಪ್ರಾಡಕ್ಟ್ ಸಿಗುತ್ತೆ. 100 ರುಪೀಸಲ್ಲಿ ಪ್ರಾಡಕ್ಟ್ ಸಿಗಬೇಕಾದಾಗ ಒಂದು ಪ್ರಾಡಕ್ಟ್ನ ತೊಗೊತೀನಿ. ಅದೇ ಏನಾದರೂ ಡಿಸ್ಕೌಂಟಲ್ಲಿ ಸಿಗ್ತಾ ಇದ್ದಾಗ ಒಂದು ತೊಗೊಳೋ ಹತ್ರ 2 ತೊಗೊತೀನಿ. ಅದೇ ಥರನೇ ಸ್ಟಾಕ್ ಮಾರ್ಕೆಟಲ್ಲಿ ಕೂಡ ವರ್ಕ್ ಆಗೋದು. ಆದರೆ ಒಂದು ತೊಗೊಳೋ ಟೈಮಲ್ಲಿ 2 ತೊಗೊಬೇಕು ಅಂದರೆ ಇನ್ನೂ ಡೀಟೇಲಾಗಿ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಯಾವ ಥರ ಅಂದರೆ, ಬಿಸ್ನೆಸ್ ಯಾವ ಥರ ಇದೆ, ಇವಾಗ ಯಾವ ವ್ಯಾಲ್ಯೂಯೇಷನ್ಸಲ್ಲಿ ಇದ್ದಾರೆ, ಕಮ್ಮಿಂಗ್ ಟೈಮಲ್ಲಿ ಗ್ರೋತ್ ಯಾವ ಥರ ಇರ್ಬೋದು, ಮತ್ತು ರಿಸ್ಕ್ ಏನಾದರೂ ಇದೆಯಾ ಇಲ್ವಾ ಅಂತ ಪ್ರತಿಯೊಂದು ಪಾಯಿಂಟ್ನು ಡೀಟೇಲಾಗಿ ಅನಾಲಿಸಿಸ್ ಮಾಡಿ ಸ್ಟಡಿ ಮಾಡಿದ್ಮೇಲೆ ಯಾವುದಾದ್ರೂ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಲಾರ್ಜ್ ಕ್ಯಾಪ್ ಕಂಪನೀಸ್, ಯಾವ ಕಂಪನೀಸ್ ರೀಸೆಂಟ್ ಟೈಮಲ್ಲಿ ತುಂಬಾ ಕರೆಕ್ಟಾಗಿ ಅಟ್ರಾಕ್ಟಿವ್ ವ್ಯಾಲ್ಯೂಯೇಷನ್ಸಲ್ಲಿದ್ದಾವೆ, ಕಮ್ಮಿಂಗ್ ಟೈಮಲ್ಲಿ ಗ್ರೋತ್ ಯಾವ ಥರ ಇರ್ಬೋದು, ರಿಸ್ಕ್ ಏನಾದರೂ ಇದೆಯಾ ಇಲ್ವಾ ಅಂತ ಕಂಪ್ಲೀಟಾಗಿ ಡೀಟೇಲಾಗಿ ಮಾತಾಡ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಅದ್ರ ಜೊತೆಗೆ ಇವಾಗ ಮಾರ್ಕೆಟಲ್ಲಿ ಇನ್ನೊಂದು ಕ್ಯೂರಿಯಾಸಿಟಿ ಏನಿದೆ ಅಂತ ಅಂದರೆ, ಮಾರ್ಕೆಟ್ಸ್ ಯಾವಾಗ ಮತ್ತೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ಬೋದು, ಏನಾದರೂ ಚಾನ್ಸಸ್ ಇದೆಯಾ ಇಲ್ವಾ, ಅಥವಾ ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಡೇಟಾ ಪಾಯಿಂಟ್ಸ್ ಇದೆಯಾ ಇಲ್ವಾ, ಅಥವಾ ಮಾರ್ಕೆಟ್ಸ್ ಈ ಟೈಮ್ ಒಳಗಡೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಇರ್ಬೋದು. ಈ ಥರ ಡೇಟಾಸ್ನೆಲ್ಲ ಕ್ಲಿಯರ್ ಆಗಿ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಅದಕ್ಕೋಸ್ಕರ ಈ ವಿಡಿಯೋನ ಕೊನೆ ತನಕ ನೋಡಿ, ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ ಇರುತ್ತೆ. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇದರಲ್ಲಿ ಫಸ್ಟ್ನೇ ಕಂಪನಿನ ಯಾವ್ದು ಪಿಕ್ ಮಾಡ್ತಾ ಇದ್ದೀನಿ ಅಂದರೆ, ರಿಲಯನ್ಸ್ ಇಂಡಸ್ಟ್ರೀಸ್ ಆಲ್ ಟೈಮ್ ಐಸಿಂದ 23% ಕರೆಕ್ಟ್ ಆಗಿದೆ. ಈ ಫಾಲ್ಗೆ ತುಂಬಾ ರೀಸನ್ಸ್ ಇದ್ದಾವೆ. ಮತ್ತು ಇದ್ರ ಜೊತೆಗೆ 52 ವೀಕ್ಸ್ ಲೋ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇವಾಗ ಮುಂಚೆ ಈ ಕಂಪನಿ PE ನೋಡಿಕೊಂಡ್ರೆ 34 ಮಲ್ಟಿಪಲಲ್ಲಿ ಟ್ರೇಡ್ ಆಗ್ತಾ ಇತ್ತು. ಆದರೆ ಇವಾಗ ಪ್ರೆಸೆಂಟ್ PE ನೋಡಿಕೊಂಡ್ರೆ 24 ಟ್ರೇಡ್ ಆಗ್ತಾ ಇದೆ. ಅದಕ್ಕೆ ಹೇಳಿದ್ದು ಆಲ್ ಟೈಮ್ ಐಸಿಂದ 23% ಕರೆಕ್ಟ್ ಆಗಿದೆ ಅಂತ. ಅಂದರೆ ಇದು 2020 ಯಾವ ಲೆವೆಲಲ್ಲಿ ಟ್ರೇಡ್ ಆಗ್ತಾ ಇತ್ತೋ ಇವಾಗ ಅದೇ ಲೆವೆಲಲ್ಲಿ ಟ್ರೇಡ್ ಆಗ್ತಾ ಇದೆ. ಅಷ್ಟೊಂದು ಫಾಲ್ ಆಗಿದೆ. ಇವಾಗ ಮುಂಚೆ ಹೇಳ್ದಂಗೆ ಇದಕ್ಕೆ ಮಲ್ಟಿಪಲ್ ರೀಸನ್ಸ್ ಇದ್ದಾವೆ ಅಂತ ಹೇಳ್ದೆ ಅಲ್ಲ, ಆ ಮಲ್ಟಿಪಲ್ ರೀಸನ್ಸ್ನ ಇವಾಗ ಒಂದೊಂದೇ ಪಾಯಿಂಟಲ್ಲಿ ಮಾತಾಡ್ಕೊಂಡು ಹೋಗೋಣ. ಈ ಫಾಲ್ಗೆ ರೀಸನ್ ಏನು ಅಂತ ಅಂದರೆ, ಮೊದಲನೇದು ಆಯಿಲ್ ಬಿಸ್ನೆಸ್. ಯಾಕಂದರೆ ರೀಸೆಂಟ್ ಗ್ಲೋಬಲ್ ಟೆನ್ಷನ್ಸಿಂದ ಆಯಿಲ್ ಬಿಸ್ನೆಸ್ಸಲ್ಲಿ ತುಂಬಾ ಪ್ರಾಬ್ಲಮ್ ಕಾಣಿಸಿದೆ. ಅದರಿಂದನೇ ಆಯಿಲ್ ಬಿಸ್ನೆಸ್ ಕೂಡ ಲಾಸ್ಟ್ 1 ಇಯರಿಂದನೂ ಬೆಟರಾಗಿ ಪರ್ಫಾರ್ಮ್ ಮಾಡಿಲ್ಲ. ಅದಾದಮೇಲೆ ರಿಟೇಲ್ ಸೆಗ್ಮೆಂಟಲ್ಲಿ ನೋಡಿಕೊಂಡ್ರೆ Q2 ನಂಬರ್ಸಲ್ಲಿ ಸ್ವಲ್ಪ ವೀಕ್ ಪರ್ಫಾರ್ಮೆನ್ಸ್ ಇದೆ. ಇದಕ್ಕೆ ರೀಸನ್ ಏನು ಅಂತ ನೋಡಿಕೊಂಡ್ರೆ, ಮೊದಲನೇ ರೀಸನ್ ಏನಂದರೆ, ಲಾಸ್ಟ್ ಟೈಮ್ ಅಕ್ಟೋಬರ್ ಮಂತಲ್ಲಿ ಇನ್ಫ್ಲೇಷನ್ ನೋಡಿಕೊಂಡ್ರೆ 6.21% ಇದೆ. ಇದು ಆಲ್ ಟೈಮ್ ಐಸ್. ಈ ಇನ್ಫ್ಲೇಷನ್ ರೀಸನ್ನಿಂದ ರಿಟೇಲ್ ಸೆಗ್ಮೆಂಟಲ್ಲೂ ಸ್ವಲ್ಪ ವೀಕ್ನೆಸ್ ಕಾಣಿಸಿದೆ. ಇದ್ರ ಜೊತೆಗೆ ಜಿಯೋ ಅಲ್ಲೂ ಸ್ವಲ್ಪ ವೀಕ್ನೆಸ್ ಕಾಣಿಸ್ತಾ ಇದೆ. ಯಾಕಂದರೆ ರೀಸೆಂಟಾಗಿ ಪ್ರೈಸ್ ಹೈಕ್ ಮಾಡಿದ್ರು. ಅದಾದಮೇಲೆ BSNL ಮತ್ತು ಟಾಟಾದವರು ಪಾರ್ಟ್ನರ್ಶಿಪ್ ಆಗಿರೋದ್ರಿಂದ ಈ ಸಬ್ಸ್ಕ್ರೈಬರ್ಸ್ ಎಲ್ಲ BSNLಗೆ ಆ್ಯಡ್ ಆಗ್ತಾ ಇದ್ದಾರೆ. ಈ ವೀಕ್ನೆಸ್ಸಿಂದ ಕೂಡ ಶೇರ್ ಪ್ರೈಸ್ ತುಂಬಾ ಕರೆಕ್ಟ್ ಆಗಿದೆ. ಇದ್ರ ಜೊತೆಗೆ ಫೈನಲ್ ಆಗಿ ಸ್ಪೆಕ್ಟ್ರಮ್ ಇಶ್ಯೂ. ರೀಸೆಂಟಾಗಿ ಸ್ಟಾರ್ಲಿಂಕ್ಗೆ ಮತ್ತು ಏರ್ಟೆಲ್ಗೆ, ಜಿಯೋಗೆ ಈ ಸ್ಪೆಕ್ಟ್ರಮ್ ಇಶ್ಯೂ ಇದೆ. ಆ ಇಶ್ಯೂಸಿಂದ ಕೂಡ ಶೇರ್ ಪ್ರೈಸ್ ತುಂಬಾ ಕರೆಕ್ಟ್ ಆಗ್ತಾ ಬಂದಿದೆ. ಇದೆಲ್ಲನೂ ಶಾರ್ಟ್ ಟರ್ಮ್ ಚಾಲೆಂಜಸ್ ಮಾತ್ರನೇ, ಆದರೆ ಲಾಂಗ್ ಟರ್ಮಲ್ಲಿ ಬೆಟರಾಗಿ ಪರ್ಫಾರ್ಮ್ ಮಾಡುತ್ತೆ. ಯಾಕಂದರೆ ಈ ರಿಲಯನ್ಸ್ ಅಂದರೆ ಯಾವುದೋ ಒಂದು ಬಿಸ್ನೆಸ್ ಮಾತ್ರನೇ ಮಾಡ್ತಿಲ್ಲ, ಇದೊಂದು ಕಾಂಗ್ಲೋಮರೇಟ್. ಇದ್ರ ಅಂಡರಲ್ಲಿ ತುಂಬಾ ಮಲ್ಟಿಪಲ್ ಬಿಸ್ನೆಸ್ಸಲ್ಲಿ, ಮಲ್ಟಿಪಲ್ ಸೆಗ್ಮೆಂಟ್ಸಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಲಾಂಗ್ ರನ್ನಲ್ಲಿ ಒಳ್ಳೆ ಗ್ರೋತ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇವಾಗ ರೀಸೆಂಟ್ ಆ್ಯನ್ಯುಯಲ್ ಜನರಲ್ ಮೀಟಿಂಗಲ್ಲಿ ಇವರು ಟೆಕ್ನಾಲಜಿ ಬೇಸಲ್ಲಿ ಕೂಡ ವರ್ಕ್ ಮಾಡ್ತಾ ಇದ್ದೀವಿ ಅಂತ ಅಂದರು. ಅದರಲ್ಲಿ ಜಿಯೋ ಕ್ಲೌಡ್ ಆಗಲಿ, ಜಿಯೋ ಬ್ರೈನ್, ಜಿಯೋ AI ಈ ಥರ ಮಲ್ಟಿಪಲ್ ಟೆಕ್ನಾಲಜೀಸಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ.
ಇದ್ರ ಜೊತೆಗೆ ಸೋಲಾರ್ ಸೆಗ್ಮೆಂಟ್ ಅಲ್ಲೂ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಗ್ರೋತ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಅದ್ರ ಜೊತೆಗೆ ಇವಾಗ ನನ್ನ ಒಪಿನಿಯನ್ ಪ್ರಕಾರ Q2 ರಿಸಲ್ಟ್ಸ್ ಅಲ್ಲಿ ರಿಟೇಲ್ ಸೆಗ್ಮೆಂಟ್ ಅಲ್ಲಿ ಸ್ವಲ್ಪ ವೀಕ್ನೆಸ್ ಕಾಣಿಸಿದೆ. ಇದು ಸ್ವಲ್ಪ ಇನ್ಫ್ಲೇಷನ್ ರೀಸನ್ ಇಂದ. ಇವಾಗ ಸಮ್ಮರ್ ಅಲ್ಲಿ ಇನ್ಫ್ಲೇಷನ್ ಅನ್ನೋದು ತುಂಬಾನೇ ಕಮ್ಮಿ ಆಗುತ್ತೆ. ಆ ಟೈಮಲ್ಲಿ ಈ ರಿಟೇಲ್ ಸೆಗ್ಮೆಂಟ್ ಅಲ್ಲಿ ಒಳ್ಳೆ ಗ್ರೋತ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದಾದ್ಮೇಲೆ ಇವಾಗ ಆಯಿಲ್ ಬಿಸ್ನೆಸ್ ಅಲ್ಲೂ ಸ್ವಲ್ಪ ಇಶ್ಯೂಸ್ ಅಂತ ಮಾತಾಡ್ಕೊಂಡ್ವಿ. ಇದರಲ್ಲೂ ಅಷ್ಟೇ ಇವಾಗ ಗ್ಲೋಬಲ್ ಅನ್ಸರ್ಟನಿಟೀಸ್ ಎಲ್ಲ ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಎಲ್ಲನೂ ಕ್ಲಿಯರ್ ಆಗುತ್ತೆ. ಆ ಕ್ಲಿಯರ್ ಆಗ್ತಿದ್ದಂಗೆ ಆಯಿಲ್ ಬಿಸ್ನೆಸ್ಸಲ್ಲೂ ಕೂಡ ಒಳ್ಳೆ ಗ್ರೋತ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದೇ ಥರ ಪ್ರತಿಯೊಂದು ಇಶ್ಯೂಸ್ನು ಇವ್ರು ಏನೇನು ಫೇಸ್ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಸ್ವಲ್ಪ ಟೈಮ್ ತೊಗೊತದೆ. ಟೈಮ್ ತೊಗೊಂಡ್ಮೇಲೆ ಮತ್ತೆ ರಿಸಲ್ಟ್ಸ್ ನೋಡಿಕೊಂಡು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಅದಕ್ಕೋಸ್ಕರ ಇವಾಗ ನೆಕ್ಸ್ಟ್ ಈ ಜಾನ್ವರಿ 2nd ವೀಕ್ ಆರ್ 3rd ವೀಕಲ್ಲಿ Q3 ರಿಸಲ್ಟ್ಸ್ ಶುರು ಆಗುತ್ತೆ. ಆ ರಿಸಲ್ಟ್ಸ್ ಟೈಮಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಏನಾದರೂ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ರೆ ಮತ್ತೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ನೋಡೋಣ ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅದಾದಮೇಲೆ ಸೆಕೆಂಡ್ನೇ ಸ್ಟಾಕ್ ಯಾವುದು ಅಂತ ಅಂದರೆ ಇದು ಬ್ಯಾಂಕಿಂಗ್ ಸೆಕ್ಟರಿಂದ ICICI ಬ್ಯಾಂಕ್. ಇದು ಟಾಪ್ 2nd ಪ್ರೈವೇಟ್ ಬ್ಯಾಂಕ್ ಇನ್ ಇಂಡಿಯಾ. ಇವಾಗ ರೀಸೆಂಟ್ ಐಸಿಂದ ನೋಡಿಕೊಂಡ್ರೆ ಜಸ್ಟ್ 3-4% ಮಾತ್ರನೇ ಕರೆಕ್ಟ್ ಆಗಿರೋದು. ಆದರೆ ಓವರ್ ಆಲ್ ಬ್ಯಾಂಕಿಂಗ್ ಸೆಕ್ಟರ್ ಏನು ನೋಡಿಕೊಂಡ್ರೆ ಲಾಸ್ಟ್ 1 year ಅಂದರೆ ಈ ಬುಲ್ ರನ್ನಲ್ಲಿ ಜಸ್ಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು ಎಷ್ಟು ಅಂದರೆ ಇವಾಗ ಇಯರ್ ಟು ಟಿಲ್ ಡೇಟ್ ನೋಡಿಕೊಂಡ್ರೆ 7% ಮಾತ್ರನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಬ್ಯಾಂಕ್ಸ್ ಯಾಕೆ ಇಷ್ಟು ವೀಕಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂದರೆ ಇದಕ್ಕೆ ಒಂದೇ ಒಂದು ರೀಸನ್ ಇದೆ. ಏನು ಅಂತ ಅಂದರೆ ಡೆಪಾಸಿಟ್ಸ್ ತುಂಬ ಕಮ್ಮಿ ಆಗ್ತಾ ಇದೆ. ಅದರಿಂದನೇ ಬ್ಯಾಂಕ್ಸಲ್ಲಿ ಇಷ್ಟು ವೀಕ್ ಪರ್ಫಾರ್ಮೆನ್ಸ್ ಕಾಣ್ತಾ ಇರೋದು. ಇದ್ರ ಜೊತೆಗೆ RBI ಅವರು ಸ್ವಲ್ಪ ರಿಸ್ಟ್ರಿಕ್ಷನ್ಸ್ನ ವಿಧಿಸಿದ್ದಾರೆ ಈ ಬ್ಯಾಂಕ್ಸ್ ಮೇಲೆ. ಯಾಕಂದರೆ ತುಂಬ ಲೋನ್ಸ್ನ ಕೊಡೋಂಗಿಲ್ಲ, ಅವ್ರ ಹತ್ರ ಇರೋ ಡೆಪಾಸಿಟ್ಸ್ನೆಲ್ಲ ಕಂಪ್ಲೀಟಾಗಿ ಲೋನ್ಸ್ನ ಪ್ರೊವೈಡ್ ಮಾಡೋಂಗಿಲ್ಲ, ಸರ್ಟೈನ್ ಅಮೌಂಟ್ನ ಸರ್ಟೈನ್ ಬ್ಯಾಂಕಿಂಗ್ ಆಪರೇಷನ್ಸ್ಗೆ ಸೈಡಲ್ಲಿ ಇಟ್ಟಿರಬೇಕು, ಪ್ರತಿಯೊಂದು ದುಡ್ಡನ್ನು ನೀವು ಲೋನ್ ಮುಖಾಂತರ ಕೊಡೋಂಗಿಲ್ಲ ಅಂತ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ನ ವಿಧಿಸಿದ್ದಾರೆ. ಈ 2 ರೀಸನಿಂದ ಬ್ಯಾಂಕಿಂಗ್ ಸೆಕ್ಟರಲ್ಲಿ ತುಂಬಾ ವೀಕ್ನೆಸ್ ಇದೆ. ಅದರಿಂದನೇ ಓವರ್ ಆಲ್ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಯಾವುದೇ ಥರ ಗ್ರೋತ್ ಇಲ್ಲ. ಯಾವುದೇ ಒಂದು ಬ್ಯಾಂಕ್ ನೋಡ್ಕೊಳ್ಳಿ, ಯಾವುದೇ ಥರ ಬೆಟರ್ ಪರ್ಫಾರ್ಮೆನ್ಸ್ ಅನ್ನೋದೇ ಕಾಣಲ್ಲ. ಯಾಕಂದರೆ ಪ್ರತಿ ಒಂದು ಬ್ಯಾಂಕಲ್ಲೂ ಡೆಪಾಸಿಟ್ ಇಶ್ಯೂಸ್ ಇದೆ. ಅದರಿಂದ ನೆಕ್ಸ್ಟ್ ಇವಾಗ ಈ ICICI ಬ್ಯಾಂಕ್ PE ನೋಡಿಕೊಂಡ್ರೆ 24 ಮಲ್ಟಿಪಲ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಮತ್ತು ಕೋವಿಡ್ ಟೈಮ್ ವ್ಯಾಲ್ಯೂಯೇಷನ್ಸ್ಗಿನ್ನ ಬಿಲೋ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇದೊಂದೇ ಬ್ಯಾಂಕ್ ಅಂತಾನೆ ಅಲ್ಲ, ಪ್ರತಿ ಒಂದು ಬ್ಯಾಂಕು ನೋಡಿಕೊಂಡ್ರೆ 2020ಯಲ್ಲಿ ಯಾವ ವ್ಯಾಲ್ಯೂಯೇಷನ್ಸಲ್ಲಿ ಟ್ರೇಡ್ ಆಗ್ತಾ ಇತ್ತೋ ಇವಾಗೂ ಅದೇ ವ್ಯಾಲ್ಯೂಯೇಷನ್ಸಲ್ಲಿ ಟ್ರೇಡ್ ಆಗ್ತಾ ಇದೆ. ಆದರೆ ಲಾಂಗ್ ಟರ್ಮಲ್ಲಿ ಇದೇ ಥರ ಸಿಚುವೇಶನ್ನ ಫೇಸ್ ಮಾಡಲ್ಲ. ಯಾಕಂದರೆ ಪ್ರತಿ ಒಂದು ಸೆಕ್ಟಾರನ್ನು ಪ್ರತಿ ಒಂದು ಇಂಡಸ್ಟ್ರಿನೂ ಎಲ್ಲಕ್ಕೆ ಕನೆಕ್ಟ್ ಆಗುತ್ತೆ ಅಂದರೆ ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಷಿಯಲ್ ಸಿಸ್ಟಮ್ಗೆ. ಸೆಂಟ್ರಲ್ ಇರೋದೇ ಬ್ಯಾಂಕಿಂಗ್ ಸಿಸ್ಟಮ್. ಪ್ರತಿಯೊಬ್ಬರಿಗೂ ಬ್ಯಾಂಕ್ಸ್ ಅನ್ನೋದು ಅಷ್ಟು ಮುಖ್ಯ ಆಗಿರುತ್ತೆ. ಅದಕ್ಕೋಸ್ಕರ ಈ ಡಿಪಾಸಿಟ್ಸ್ ಆಗಲಿ ಲೋನ್ಸ್ ಆಗಲಿ ಇದಕ್ಕೆಲ್ಲ ಹೊಸ ಹೊಸ ಮೆಜರ್ಸ್ನ ತಂದು ಪ್ರತಿಯೊಂದನ್ನು ಕ್ಲಿಯರ್ ಮಾಡ್ಕೊತಾರೆ ನಿಯರ್ ಟೈಮಲ್ಲಿ. ಅಲ್ಲಿವರೆಗೂ ಬ್ಯಾಂಕ್ಸಲ್ಲಿ ಸ್ವಲ್ಪ ಪ್ರೆಷರ್ ಕಾಣ್ಬೋದು. ಮತ್ತು ಇಂಡಿಯನ್ ಎಕಾನಮಿ ಏನಾದರೂ ಬೆಳೆದ್ರೆ ಬ್ಯಾಂಕ್ಸ್ ಆಟೋಮೆಟಿಕ್ಕಾಗಿ ಬೆಳೆಯುತ್ತೆ. ಅದಕ್ಕೋಸ್ಕರನೇ ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಷಿಯಲ್ ಸೆಗ್ಮೆಂಟಲ್ಲಿ ವರ್ಕ್ ಮಾಡೋ ಪ್ರತಿಯೊಂದು ಕಂಪನಿಗೂ ಪ್ರತಿಯೊಂದು ಬ್ಯಾಂಕ್ಸ್ಗೂ ಲಾಂಗ್ ಟರ್ಮಲ್ಲಿ ಒಳ್ಳೆ ಗ್ರೋತ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತು ನನ್ನ ಒಪಿನಿಯನ್ ಪ್ರಕಾರ ಮಾತಾಡ್ತೀನಿ ನೋಡಿ, ಈ ಡೆಪಾಸಿಟ್ಸ್ ಇಶ್ಯೂ ಏನಿದೆ ಈ ಇಶ್ಯೂ ಅನ್ನೋದು ತುಂಬ ದೊಡ್ಡ ಇಶ್ಯೂ ನನ್ನ ಪ್ರಕಾರ. ಯಾಕಂದರೆ ಡೆಪಾಸಿಟ್ಸ್ ಅಂದರೆ ಬ್ಯಾಂಕ್ ಒಳಗಡೆ ದುಡ್ಡು ಬರೋದು, ಆ ದುಡ್ಡು ಬರೋದೇ ಕಮ್ಮಿ ಆಗ್ತಾ ಇದೆ ಅಂದರೆ ಬ್ಯಾಂಕ್ಸ್ಗೆ ತುಂಬಾ ಇಶ್ಯೂಸ್ ಬರುತ್ತೆ. ಬ್ಯಾಂಕ್ ಒಳಗಡೆಗೆ ಡೆಪಾಸಿಟ್ಸ್ ಬಂದ್ರೇ ಅವರು ಲೋನ್ಸ್ ಕೊಡೋಕ್ಕಾಗೋದು. ಈ ಲೋನ್ಸೇ ಕೊಡಲಿಲ್ಲ ಅಂದರೆ ಬ್ಯಾಂಕ್ಸ್ಗೆ ಇನ್ಕಮ್ಮೇ ಇರಲ್ಲ. ಅದರಿಂದನೇ ಈ ಡೆಪಾಸಿಟ್ಸ್ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಇವಾಗ ರೀಸೆಂಟ್ ಟೈಮಲ್ಲಿ ನೋಡಿಕೊಂಡ್ರೆ ಡೆಪಾಸಿಟ್ಸ್ ಏನಕ್ಕೆ ಕಮ್ಮಿ ಆದವು ಅಂದರೆ ಜನ ತುಂಬ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡ್ತಾ ಇದ್ದಾರೆ. ಯಾಕಂದರೆ ಇವಾಗ ಯಾವುದೇ ಥರ ದುಡ್ಡಿದ್ರೂ ಅದನ್ನು ಬೇರೆ ಬೇರೆ ಅಸೆಟ್ ಕ್ಲಾಸ್ಗೆ ಮೂವ್ ಮಾಡ್ತಾ ಇದ್ದಾರೆ. ಯಾರೂ ಕ್ಯಾಶ್ ಫಾರ್ಮಲ್ಲಿ ಇಡ್ತಾ ಇಲ್ಲ. ಅದ್ರ ಜೊತೆಗೆ ಬ್ಯಾಂಕ್ಸಲ್ಲಿ ಸೇವಿಂಗ್ ಮುಖಾಂತರ ಆಗಲಿ FD ಮುಖಾಂತರ ಆಗಲಿ ಯಾರೂ ಬ್ಯಾಂಕ್ಸಲ್ಲಿ ಸೇವ್ ಮಾಡ್ತಾ ಇಲ್ಲ. ಅದರಿಂದ ಈ ರಿಟೇಲ್ ದುಡ್ಡೆಲ್ಲ ಬೇರೆ ಬೇರೆ ಅಸೆಟ್ ಕ್ಲಾಸ್ಗೆ ಮೂವ್ ಆಗ್ತಿರೋದಕ್ಕೇ ಬ್ಯಾಂಕ್ಸಲ್ಲಿ ಡೆಪಾಸಿಟ್ಸ್ ಕಮ್ಮಿ ಆಗಿರೋದು. ಇವಾಗ ಎಕ್ಸಾಂಪಲ್ ನೋಡಿಕೊಂಡ್ರೆ ಲಾಸ್ಟ್ 1.5 year ಈ ಸ್ಟಾಕ್ ಮಾರ್ಕೆಟ್ ಒಳಗಡೆ ತುಂಬ ಜಾಸ್ತಿನೇ ದುಡ್ಡು ಬಂದಿದೆ. ರಿಟೇಲರ್ಸ್ ಅಷ್ಟು ದುಡ್ಡು ತಗೊಂಡು ಮಾರ್ಕೆಟ್ ಒಳಗಡೆ ಬರ್ತಾ ಇದ್ದಾರೆ. ಯಾಕಂದರೆ ಮಾರ್ಕೆಟಲ್ಲಿ ಇನ್ನೂ ಬೆಟರ್ ರಿಟರ್ನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಲಾಂಗ್ ಟರ್ಮಲ್ಲಿ ಒಳ್ಳೆ ಗ್ರೋತ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ರಿಟೇಲ್ ಇನ್ವೆಸ್ಟರ್ಸ್ ಹತ್ರ ಇರೋ ದುಡ್ಡನ್ನೆಲ್ಲ ಮಾರ್ಕೆಟ್ ಒಳಗಡೆ ತರ್ತಾ ಇದ್ದಾರೆ. ಇದ್ರ ಜೊತೆಗೆ ರಿಯಲ್ ಎಸ್ಟೇಟ್ ಮೇಲೆ ಕೂಡ ಜನ ತುಂಬಾನೇ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ರೀಸೆಂಟ್ ಟೈಮಲ್ಲಿ ನೋಡಿಕೊಂಡ್ರೆ ತುಂಬಾ ರ್ಯಾಲಿ ಆಗಿದೆ. ಅದರಿಂದ ಇವಾಗ ಯಾವುದಾದ್ರೂ ಒಂದು ಭೂಮಿ ತಗೊಂಡ್ರು ನೆಕ್ಸ್ಟ್ 2 years ಅಥವಾ 5 yearsಲ್ಲಿ ಡಬಲ್ ಆಗುತ್ತೆ ಅನ್ನೋ ಆಸೆಯಿಂದ
ಪ್ರತಿಯೊಬ್ರು ಇವಾಗ ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅದೇ ತರ ಗೋಲ್ಡ್ಗೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಇವಾಗ ಗೋಲ್ಡ್ ನೋಡ್ಕೊಂಡ್ರೆ ನಿಯರ್ಲಿ 30-35% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಒಂದೇ ವರ್ಷದಲ್ಲೇನೆ. ಅದಕ್ಕೋಸ್ಕರ ಈ ತರ ಅಸೆಟ್ ಕ್ಲಾಸಸ್ಗೆ ದುಡ್ಡು ಮೂವ್ ಆಗ್ತಾ ಇರೋದಕ್ಕೆ ಬ್ಯಾಂಕ್ಸ್ ಅಲ್ಲಿ ಡೆಪಾಸಿಟ್ಸ್ ಕಮ್ಮಿ ಆಗಿರೋದು. ಅದಕ್ಕೋಸ್ಕರ ನೋಡಬೇಕು ಕಮ್ಮಿಂಗ್ ಟೈಮಲ್ಲಿ RBI ಅವರು ಯಾವ ಥರ ಹೊಸ ಮೆಜರ್ಸ್ನ ತರ್ತಾರೆ, ಈ ಡೆಪಾಸಿಟ್ನ ಇನ್ಕ್ರೀಸ್ ಮಾಡೋದಕ್ಕಾಗಲಿ ಅಥವಾ ಇನ್ನೂ ಏನಾದರೂ ಬೇರೆ ಹೊಸ ಆಲ್ಟರ್ನೇಟಿವ್ಸ್ ಏನಾದರೂ ತರ್ತಾರಾ ಅಂತ. ಎಂಡ್ ಆಫ್ ದ ಡೇ ಎಂದೋ ಒಂದಿನ ಬ್ಯಾಂಕಿಂಗ್ ಸೆಕ್ಟರ್ ಅನ್ನೋದು ತುಂಬ ಪಾಸಿಟಿವ್ ಆಗಿ ಇದ್ದೇ ಇರುತ್ತೆ. ಯಾಕಂದರೆ ಇಂಡಿಯನ್ ಎಕಾನಮಿ ಪಾಸಿಟಿವ್ ಆಗಿರಬೇಕು ಅಂದರೆ ಫಸ್ಟ್ ಆಫ್ ಆಲ್ ಬ್ಯಾಂಕ್ ಪಾಸಿಟಿವ್ ಆಗಿ ಇರಲೇಬೇಕಾಗುತ್ತೆ. ಅದಕ್ಕೋಸ್ಕರ ನೋಡೋಣ ಲಾಂಗ್ ಟರ್ಮಲ್ಲಿ ಯಾವ ಥರ ಗ್ರೋತ್ ಇರುತ್ತೆ ಅಂತ. ಈ ಥರ ಇಷ್ಟು ಕಾಂಪ್ಲೆಕ್ಸ್ ಡೇಟಾನೆಲ್ಲ ಸಿಂಪ್ಲಿಫೈ ಮಾಡಿ ನಿಮ್ಮ ಮುಂದೆ ತರ್ತಾ ಇದ್ದೀನಲ್ಲ, ನನ್ನ ಎಫರ್ಟ್ಸ್ ಏನಾದರೂ ನಿಮಗೆ ಕಾಣಿಸಿ ಈ ವಿಡಿಯೋದಲ್ಲಿರೋ ಕಂಟೆಂಟ್ ನಿಮ್ಗೇನಾದರೂ ಉಪಯೋಗ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ಅದಾದಮೇಲೆ ಆಟೋ ಸೆಕ್ಟರಲ್ಲಿ 3 ಕಂಪನೀಸ್ನ ಪಿಕ್ ಮಾಡ್ತಾ ಇದ್ದೀನಿ. ಒಂದು ಹೀರೋ ಮೋಟಾರ್ ಕಾರ್ಪ್, ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ, ಟಾಟಾ ಮೋಟರ್ಸ್. ಈ 3 ಕಂಪನಿಯಲ್ಲಿ ಒಳ್ಳೆ ಗ್ರೋತ್ ಇರುತ್ತೆ ಅಂತ ಫ್ಯೂಚರಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅದರಿಂದನೇ ಈ 3 ಕಂಪನೀಸ್ನ ಪಿಕ್ ಮಾಡಿರೋದು. ಇವಾಗ ಡೀಟೇಲಾಗಿ ಪ್ರತಿಯೊಂದು ಕಂಪನಿ ಬಗ್ಗೆನೂ ಡೀಟೇಲಾಗಿ ಮಾತಾಡ್ಕೊಳೋಣ. ಇವಾಗ ರೀಸೆಂಟಾಗಿ ಆಟೋ ಸೆಕ್ಟರ್ ನೋಡಿದ್ರ ಆಲ್ ಟೈಮ್ ಹೈಸಿಂದ 18% ಕರೆಕ್ಟ್ ಆಗಿದೆ. ಯಾಕಂದರೆ ಇದಕ್ಕೆ ಮಲ್ಟಿಪಲ್ ರೀಸನ್ಸ್ ಇದೆ. ಅದರಲ್ಲಿ ಒಂದೇದು ಬಂದು ಡಿಮ್ಯಾಂಡ್ ಸ್ಲೋಡೌನ್. ಈ ಸ್ಲೋಡೌನಿಂದ ಸೇಲ್ಸ್ ಆಗ್ತಾ ಇಲ್ಲ, ಅದರಿಂದ ವೀಕ್ನೆಸ್ ಇದೆ. ಅದಾದಮೇಲೆ ಇನ್ಫ್ಲೇಷನ್ ತುಂಬ ಬಂದಿರೋದಕ್ಕೂ ಸೇಲ್ಸ್ ಡೌನ್ ಆಗಿದೆ. ಈ 2 ರೀಸನಿಂದ ಆಟೋ ಸೆಕ್ಟರ್ ನಿಯರ್ಲಿ 18%ವರೆಗೂ ಕರೆಕ್ಟ್ ಆಗಿದೆ. ಅದರಲ್ಲಿ ಮೊದಲನೇ ಕಂಪ್ನಿ ನೋಡಿಕೊಂಡ್ರೆ ಹೀರೋ ಮೋಟಾರ್ ಕಾರ್ಪ್. ಇವರು 2 ವೀಲರ್ಸ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಮಾರ್ಕೆಟ್ ಲೀಡರ್. ಇವ್ರಿಗೆ 7600+ ಡೀಲರ್ಸ್ ಇದ್ದಾರೆ ಆಲ್ ಓವರ್ ಇಂಡಿಯಾದಲ್ಲಿ. ಮತ್ತೆ 47 ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಮತ್ತೆ ಇಂಡಿವಿಜುವಲ್ ಆಗಿ ಈ ಕಂಪನಿ ನೋಡಿಕೊಂಡ್ರೆ ಆಲ್ ಟೈಮ್ ಹೈಸಿಂದ 30% ಕರೆಕ್ಟ್ ಆಗಿದೆ. ಈ ಸೆಪ್ಟೆಂಬರ್ ಮಂತಲ್ಲಿ ಆಲ್ ಟೈಮ್ ಹೈಸ್ ಟಚ್ ಮಾಡ್ತು, ಅಲ್ಲಿಂದ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೆ ಬರ್ತಾ ಇದೆ. ಮತ್ತೆ Q2 ರಿಸಲ್ಟ್ಸ್ ನೋಡ್ಕೊಂಡ್ರೂ ಬೆಟರ್ ಆಗಿ ಪೋಸ್ಟ್ ಮಾಡಿದೆ. ಮತ್ತು ಯಾಕೆ ಇದು ಇಷ್ಟೊಂದು ಫಾಲ್ ಆಗ್ತಾ ಇದೆ ಅಂದರೆ ಆಗಲೇ ಹೇಳ್ದಂಗೆ ಡಿಮ್ಯಾಂಡ್ ಸ್ಲೋಡೌನಿಂದನೇ ಶೇರ್ ಪ್ರೈಸ್ ಇಷ್ಟು ಕರೆಕ್ಟ್ ಆಗ್ತಾ ಬರ್ತಾ ಇರೋದು. ಮತ್ತು ಇನ್ಫ್ಲೇಷನ್ ಕೂಡ ಇಂಡಿಯಾದಲ್ಲಿ ತುಂಬಾ ಜಾಸ್ತಿ ಆಗಿದೆ ಅಲ್ಲ, ಅದರಿಂದ ಕೂಡ ಸೇಲ್ಸ್ ತುಂಬಾ ಡೌನ್ ಆಗಿದೆ. ಈ 2 ರೀಸನ್ನಿಂದನೇ ಹೀರೋ ಮೋಟಾರ್ ಕಾರ್ಪ್ ಶೇರ್ ಪ್ರೈಸ್ ಇಷ್ಟೊಂದು ಕರೆಕ್ಟ್ ಆಗಿರೋದು. ಇದ್ರ ಜೊತೆಗೆ ಮಾರ್ಕೆಟ್ಸ್ ಯಾವಾಗ ಕರೆಕ್ಟ್ ಆಗ್ತಾ ಬಂತೋ ಅಂದರೆ ಒಂದಾದ್ಮೇಲೆ ಒಂದು ನ್ಯೂಸ್ ಅಪ್ಡೇಟ್ ಆಗ್ತಾ ಬಂತಲ್ಲ, ಅಪ್ಡೇಟ್ ಆಗ್ತಾ ಬರ್ತಿದ್ದಂಗೆ ಲಾಸ್ಟ್ 1 ಇಯರಿಂದ ಯಾರು ಹೋಲ್ಡ್ ಮಾಡ್ತಾ ಇದ್ರು ಅಂದರೆ ಈ ಬುಲ್ ರನ್ ಅಲ್ಲಿ ತುಂಬಾನೇ ಪ್ರಾಫಿಟ್ಸ್ನ ಗೇನ್ ಮಾಡಿರ್ತಾರಲ್ಲ, ಈ ಥರ ಮಲ್ಟಿಪಲ್ ನ್ಯೂಸ್ ಅಪ್ಡೇಟ್ ಆಗ್ತಾ ಬರ್ತಿದ್ದಂಗೆ ಮಾರ್ಕೆಟ್ಸ್ ಇನ್ನೂ ತುಂಬ ಕರೆಕ್ಟ್ ಆಗ್ತವೆ ಅಂತ ಮುಂಚೆನೇ ಪ್ರಿಡಿಕ್ಟ್ ಮಾಡಿ ಓವರ್ ಆಲ್ ಸೆಲ್ ಆಫ್ ನಡೆದಿದೆ. ಅದರಿಂದ ಕೂಡ ಶೇರ್ ಪ್ರೈಸ್ ಇಷ್ಟೊಂದು ಕರೆಕ್ಟ್ ಆಗಿರ್ಬೋದು. ಆದರೆ ಒಂದ್ಸಲ ರಿಸಲ್ಟ್ಸ್ನ ಚೆಕ್ ಮಾಡಿ ನೋಡಿ. ರಿಸಲ್ಟ್ಸ್ ಆದರೆ ಬೆಟರಾಗೆ ಪೋಸ್ಟ್ ಮಾಡ್ತಾ ಇದ್ದಾರೆ. ನೋಡೋಣ ಕಮಿಂಗ್ ಕ್ವಾರ್ಟರ್ಸಲ್ಲೂ ಕೂಡ ಒಳ್ಳೆ ಬೆಟರ್ ನಂಬರ್ಸ್ನ ಪೋಸ್ಟ್ ಮಾಡಿದ್ರೆ ಮತ್ತೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಅದ್ರ ಜೊತೆಗೆ ಇವರು EV ಸೆಗ್ಮೆಂಟಲ್ಲಿ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಅದರಿಂದ ಕಮಿಂಗ್ ಟೈಮಲ್ಲಿ ಒಳ್ಳೆ ಗ್ರೋತ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದ್ರ ಜೊತೆಗೆ ಇನ್ನೊಂದು ಥಿಂಗ್ ಏನು ಅಂದರೆ ಇವಾಗ ಜನ ಯಾವ ಥರ ನೋಡ್ತಾ ಇದ್ದಾರೆ ಅಂದರೆ ಪ್ರತಿಯೊಬ್ಬರು ಪ್ರೀಮಿಯಮೈಸೇಷನ್ ಕಡೆ ಮೂವ್ ಆಗ್ತಾ ಇದ್ದಾರೆ. ಅಂದರೆ ಒಳ್ಳೆ ಬೈಕ್ಸ್ನ ಇಟ್ಕೊಬೇಕು. ಮುಂಚೆ ಆದರೆ ಬೈಕ್ಸ್ ಅಂದರೆ ಅವ್ರಿಗೆ ಡೈಲಿ ಯೂಸಸ್ಗೆ ಯೂಸ್ ಮಾಡೋ ಥರ ಬೈಕ್ನ ನೋಡ್ತಾ ಇದ್ರು. ಆದರೆ ಇವಾಗ ಸೂಪರ್ ಬೈಕ್ಸ್ನ, ರೇಸಿಂಗ್ ಬೈಕ್ಸ್ನ, ಈ ಥರ ಬೈಕ್ಸ್ನೆಲ್ಲ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಪ್ರತಿಯೊಬ್ಬರು ಪ್ರೀಮಿಯಮೈಸೇಷನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಒಂದು ಎಕ್ಸ್ಪೀರಿಯನ್ಸ್ಗೋಸ್ಕರ ಒಳ್ಳೆ ಬೈಕ್ಸ್ನ ಬೈ ಮಾಡ್ತಾ ಇದ್ದಾರೆ. ಅದರಿಂದ ಲಾಂಗ್ ಟರ್ಮಲ್ಲಿ ಒಳ್ಳೆ ಗ್ರೋತ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಜೊತೆಗೆ ಗೌರ್ಮೆಂಟ್ ಕೂಡ ಈ ಎಲೆಕ್ಟ್ರಿಕ್ ಕಡೆ ಮೂವ್ ಆಗೋದಕ್ಕೆ ತುಂಬ PLI ಸ್ಕೀಮ್ಸ್ನ ಲಾಂಚ್ ಮಾಡ್ತಾ ಇದೆ. ಇದರಿಂದ ಕೂಡ ಈ ಕಂಪನೀಸ್ಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಅದರಿಂದ ಒಳ್ಳೆ ಗ್ರೋತ್ ಇದ್ದೇ ಇರುತ್ತೆ. ನೋಡೋಣ ಯಾವ ಥರ ಗ್ರೋ ಆಗುತ್ತೆ ಅಂತ. ಮತ್ತು ಈ ಕಂಪನಿ PE ನೋಡಿಕೊಂಡ್ರೆ ಆಲ್ ಟೈಮ್ ಹೈಸಲ್ಲಿ ಟ್ರೇಡ್ ಆಗ್ತಾ ಇದ್ದಾಗ 29 ಇತ್ತು. ಆದರೆ ಇವಾಗ ಕರೆಕ್ಟ್ ಆಗಿರೋದಕ್ಕೆ 20 ಟ್ರೇಡ್ ಆಗ್ತಾ ಇದೆ. ಇದೊಂದು ಒಳ್ಳೆ ಆಪರ್ಚುನಿಟಿ ಲಾಂಗ್ ಟರ್ಮ್ಗೆ ಕ್ಯಾರಿ ಮಾಡೋದಕ್ಕೆ. ಅದಕ್ಕೋಸ್ಕರ ಈ ಕಂಪನಿನ ಕಂಪ್ಲೀಟಾಗಿ ಸ್ಟಡಿ ಮಾಡಿ ಒಂದ್ಸಲ. ಇದ್ರ ಜೊತೆಗೆ ಇನ್ನೊಂದು ಏನು ನೆನ್ಪಿಟ್ಕೊಬೇಕು ಅಂದರೆ ಈ ಆಟೋ ಸೆಕ್ಟರ್ ಏನಿದೆ ಇದು ಕಂಪ್ಲೀಟ್ಲಿ ಸಿಕ್ಲಿಕಲ್ ಆಗಿರುತ್ತೆ. ಇದೊಂದು ಡೇಟಾ ಪಾಯಿಂಟ್ನ ನೆನ್ಪಿಟ್ಕೊಳ್ಳಿ. ಯಾಕಂದರೆ ಫೆಸ್ಟಿವಲ್ ಸೀಸನ್ ಸೇಲ್ಸ್ ಯಾವ ಥರ ಇರುತ್ತೆ ಅಂದರೆ ಒಂದೊಂದು ಟೈಮಲ್ಲಿ ತುಂಬಾ ಚೆನ್ನಾಗಿ ಸೇಲ್ಸ್ ನಡೆಯುತ್ತೆ, ಒಂದೊಂದು ಟೈಮ್ ತುಂಬಾ ಸೇಲ್ಸ್ ಡೌನ್ ಆಗೋಗುತ್ತೆ. ಯಾಕಂದರೆ ಇದಕ್ಕೆಲ್ಲ ಮಲ್ಟಿಪಲ್ ರೀಸನ್ಸ್, ಮಲ್ಟಿಪಲ್ ಪ್ಯಾರಾಮೀಟರ್ಸೇ ಇದೆ ಯಾಕೆ ಸೇಲ್ಸ್ ಇನ್ಕ್ರೀಸ್ ಆಗುತ್ತೆ, ಯಾಕೆ ಡೌನ್ ಆಗುತ್ತೆ ಅಂತ. ಅದಕ್ಕೋಸ್ಕರ ಇದು ಸಿಕ್ಲಿಕಲ್ ಬಿಸ್ನೆಸ್ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ. ಇವರು SUV ಸೆಗ್ಮೆಂಟಲ್ಲಿ ಮಾರ್ಕೆಟ್ ಲೀಡರ್. ಇವರು ಯಾವಾಗ ಥಾರ್ನ ಲಾಂಚ್ ಮಾಡಿದ್ರು ಅವಾಗಿಂದನೂ ಒಳ್ಳೆ ಸೇಲ್ಸ್ ನಂಬರ್ಸ್ನ ಪೋಸ್ಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಥಾರ್ ಅಷ್ಟು ಸಕ್ಸಸ್ ಆಗಿದೆ ಮಾರ್ಕೆಟಲ್ಲಿ.
ಅದರಿಂದ ಈ ಕಂಪನಿ 2021 ಆ ಟೈಮಲ್ಲಿ 600 ರುಪೀಸಲ್ಲಿ ಟ್ರೇಡ್ ಆಗ್ತಾ ಇತ್ತು. ಆದರೆ ಇವಾಗ ನೋಡಿಕೊಂಡ್ರೆ ನಿಯರ್ಲಿ 3000 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಲಾಸ್ಟ್ 3 ಇಯರ್ಸಲ್ಲೇ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ನ ಕೊಟ್ಟಿದೆ ಇನ್ವೆಸ್ಟರ್ಸ್ಗೆ. ಇದಕ್ಕೆ ರೀಸನ್ ಏನಂದರೆ ಇವರು ಪ್ರತಿ ಸಲ ತುಂಬ ಒಳ್ಳೆ ಕಾರ್ಸ್ನ ಲಾಂಚ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಥಾರ್ ಒಂದು, ಅದಾದಮೇಲೆ XUV 700ನ ಲಾಂಚ್ ಮಾಡಿದ್ರು, ಅದಾದಮೇಲೆ ರೀಸೆಂಟಾಗಿ ಥಾರ್ ರಾಕ್ಸ್ನ ಲಾಂಚ್ ಮಾಡಿದ್ರು. ಇದಕ್ಕೂ ಕೂಡ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಅದಾದಮೇಲೆ 2 ವೀಕ್ಸ್ ಬ್ಯಾಕ್ ಆದರೆ SUVಯಲ್ಲಿ ಎಲೆಕ್ಟ್ರಿಕ್ ಕಾರ್ಸ್ನ ಲಾಂಚ್ ಮಾಡಿದ್ದಾರೆ. ಇದಕ್ಕೂ ಕೂಡ ಒಳ್ಳೆ ರೆಸ್ಪಾನ್ಸ್ ಇದೆ. ಪ್ರತಿ ಒಂದು ಕಾರನ್ನು ಇವ್ರೇನು ಲಾಂಚ್ ಮಾಡ್ತಾ ಇದ್ದಾರೆ ಆ ಪ್ರತಿ ಕಾರೂ ಸಕ್ಸಸ್ ಆಗ್ತಾ ಇದೆ. ಅದರಿಂದನೇ ಶೇರ್ ಪ್ರೈಸ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಇದ್ರ ಜೊತೆಗೆ ಇವ್ರು PE ನೋಡಿಕೊಂಡ್ರೆ 30 PE ಮಲ್ಟಿಪಲ್ ಅಲ್ಲಿ ಟ್ರೇಡ್ ಆಗ್ತಾ ಇದ್ದಾರೆ. ಪಿಯರ್ಸ್ಗೆ ಕಂಪೇರ್ ಮಾಡ್ಕೊಂಡ್ರೆ ಇವರು ತುಂಬ ಹೈಯರ್ ವ್ಯಾಲ್ಯೂಯೇಷನ್ಸ್ ಅಲ್ಲಿ ಇದ್ದಾರೆ. ಯಾಕಂದ್ರೆ ಇವ್ರ ಲಾಂಚಸ್ ಆ ಥರ ಇದೆ. ಪ್ರತಿ ಒಂದು ಕಾರನ್ನು ಸಕ್ಸಸ್ ಆಗ್ತಾ ಇರೋದಕ್ಕೆ ಮಾರ್ಕೆಟ್ ಕೂಡ ಈ ಕಂಪನಿನ ಹೈಯರ್ ವ್ಯಾಲ್ಯೂಯೇಷನ್ ಅಲ್ಲಿ ಇಟ್ಟಿದೆ. ಯಾಕಂದ್ರೆ ಕಮಿಂಗ್ ಟೈಮಲ್ಲೂ ಕೂಡ ಒಳ್ಳೆ ಗ್ರೋತ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಕಂಪನಿಯಿಂದ. ಕಮಿಂಗ್ ಟೈಮಲ್ಲೂ ಕೂಡ ಬೆಟರ್ ವೆಹಿಕಲ್ಸ್ನ ಲಾಂಚ್ ಮಾಡ್ತಾರೆ ಅಂತ ಪಾಸಿಟಿವ್ ಸೆಂಟಿಮೆಂಟಿಂದ ಹೈಯರ್ ವ್ಯಾಲ್ಯೂಯೇಷನ್ ಅಲ್ಲಿ ಇಟ್ಟಿದೆ. ಅದಕ್ಕೋಸ್ಕರನೇ ಮಹೀಂದ್ರ ಆ್ಯಂಡ್ ಮಹೀಂದ್ರ ಕಂಪನಿ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಇವಾಗ ಸ್ವಲ್ಪ ನೆಗೆಟಿವ್ ಡೇಟಾಯಿಂದ ಶೇರ್ ಪ್ರೈಸ್ ಕರೆಕ್ಟ್ ಆಗ್ತಾ ಇದೆ. ಕರೆಕ್ಟ್ ಆದಮೇಲೂ 1 or 2 ಡೇಸಲ್ಲಿ ಮತ್ತೆ ಅದು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಯಾಕಂದರೆ ಇವ್ರ ಲಾಂಚಸ್ ಆ ಥರ ಇದೆ. ಅದರಿಂದ ಇದ್ರ ಜೊತೆಗೆ ಟ್ರ್ಯಾಕ್ಟರ್ ಸೆಗ್ಮೆಂಟಲ್ಲೂ ಕೂಡ ಒಳ್ಳೆ ಗ್ರೋತ್ ಇದೆ. ಅದರಿಂದನೇ ಮಹೀಂದ್ರ ಆ್ಯಂಡ್ ಮಹೀಂದ್ರ ಕಂಪನಿ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಇದ್ರ ಜೊತೆಗೆ ಕಮಿಂಗ್ ಟೈಮಲ್ಲೂ ಒಳ್ಳೆ ಮಾಡೆಲ್ಸ್ನ ಲಾಂಚ್ ಮಾಡಿದ್ರೆ ಇನ್ನು ಶೇರ್ ಪ್ರೈಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ನೆಕ್ಸ್ಟ್ ಅದಾದಮೇಲೆ ಟಾಟಾ ಮೋಟರ್ಸ್. ಈ ಕಂಪನಿ ನೋಡಿದ್ರಾ ಆಲ್ ಟೈಮ್ ಐಸಿಂದ 38% ಕರೆಕ್ಟ್ ಆಗಿದೆ. ಯಾಕಂದರೆ Q2 ರಿಸಲ್ಟ್ಸಲ್ಲಿ ಸ್ವಲ್ಪ ವೀಕ್ ಡೇಟಾನ ಪೋಸ್ಟ್ ಮಾಡಿದ್ದಾರೆ. ಮತ್ತು ಇದ್ರ ಜೊತೆಗೆ ಡಿಮ್ಯಾಂಡ್ ಸ್ಲೋ ಡೌನ್ ಇದೆ, ಜೊತೆಗೆ ಫೆಸ್ಟಿವಲ್ ಸೀಸನಲ್ಲಿ ವೀಕ್ ಸೇಲ್ಸ್ ಇದೆ, ಅದಾದಮೇಲೆ ಹೈ ಇನ್ವೆಂಟ್ರೀಸ್. ಈ ಎಲ್ಲ ರೀಸನ್ಸಿಂದ ಶೇರ್ ಪ್ರೈಸ್ ತುಂಬಾ ಕರೆಕ್ಟ್ ಆಗಿದೆ. ಈ ಕಂಪನಿ PE ನೋಡಿಕೊಂಡ್ರೆ 7ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಅದೇ ಮಾರುತಿ ಸುಜುಕಿ PE ನೋಡಿಕೊಂಡ್ರೆ 25ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಈ ಎಲ್ಲ ಪಿಯರ್ ಕಂಪನೀಸ್ಗೆ ಕಂಪೇರ್ ಮಾಡಿಕೊಂಡ್ರೆ ಟಾಟಾ ಮೋಟರ್ಸ್ ಅವರು ಇನ್ನೂ ರೀಸನಬಲ್ ವ್ಯಾಲ್ಯೂಯೇಷನ್ಸಲ್ಲಿ ಟ್ರೇಡ್ ಆಗ್ತಾ ಇದ್ದಾರೆ. ಆದರೆ ಈ ಎಲ್ಲ ರೀಸನ್ಸ್ನ ನೆನ್ಪಿಟ್ಕೊಬೇಕು ಯಾರಾದರೂ ಇನ್ವೆಸ್ಟ್ ಮಾಡೋದಕ್ಕೂ ಮುಂಚೆ ಇವ್ರು ಏನೇನು ಇಶ್ಯೂಸ್ನ ಫೇಸ್ ಮಾಡ್ತಾ ಇದ್ದಾರೆ ಅಂತ. ಮತ್ತು ಇದ್ರ ಜೊತೆಗೆ ಇವರು EV ಸೆಗ್ಮೆಂಟಲ್ಲಿ ಮಾರ್ಕೆಟ್ ಲೀಡರ್. ಇವ್ರಿಗೆ ಎಬೋವ್ 60% ಮಾರ್ಕೆಟ್ ಶೇರ್ ಇದೆ EV ಸೆಗ್ಮೆಂಟಲ್ಲಿ. ಅದಕ್ಕೋಸ್ಕರ ಲಾಂಗ್ ಟರ್ಮಲ್ಲಿ ಒಳ್ಳೆ ಗ್ರೋತ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದಾದಮೇಲೆ ಇವ್ರದ್ದು JLR ಬಿಸ್ನೆಸ್ ಇದೆ ಅಲ್ಲ, ಈ JLR ಬಿಸ್ನೆಸ್ಸಿಂದನೇ ಇವ್ರಿಗೆ ಹೈಯೆಸ್ಟ್ ರೆವೆನ್ಯೂಸ್ ಬರ್ತಾ ಇರೋದು. ಗೌರ್ಮೆಂಟ್ ಕೂಡ ಎಲೆಕ್ಟ್ರಾನಿಕ್ಗೆ ಮೂವ್ ಆಗೋದಕ್ಕೆ ತುಂಬಾ ಇನ್ಸೆಂಟಿವ್ಸ್ನ ಪ್ರೊವೈಡ್ ಮಾಡ್ತಾ ಇದೆ ಅಂತ ಆಗಲೇ ಹೇಳ್ದೆ ಅಲ್ಲ. ಇದರಿಂದ ಕೂಡ ಟಾಟಾ ಮೋಟರ್ಸ್ಗೆ ತುಂಬಾ ಬೆನಿಫಿಟ್ ಆಗುತ್ತೆ. ನೋಡೋಣ ಕಮ್ಮಿಂಗ್ ಟೈಮಲ್ಲಿ ಶೇರ್ ಪ್ರೈಸ್ ಏನಾದರೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತಾ ಇಲ್ವಾ ಅಂತ. ನನ್ನ ಪ್ರಕಾರ ಈ ಆಟೋ ಸೆಕ್ಟರ್ ಯಾವಾಗ ಪಾಸಿಟಿವ್ ಆಗಿ ಮೂವ್ ಆಗೋ ಚಾನ್ಸಸ್ ಇದೆ ಅಂದರೆ ನೆಕ್ಸ್ಟ್ ಇಯರ್ ಜುಲೈ ಆ ಟೈಮಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಆ ಟೈಮ್ಗೆಲ್ಲ ಇನ್ಫ್ಲೇಷನ್ ಕೂಲ್ ಆಫ್ ಆಗಿರುತ್ತೆ, ಜೊತೆಗೆ ಸ್ಪೆಂಡಿಂಗ್ ಅನ್ನೋದು ಜಾಸ್ತಿ ಆಗುತ್ತೆ ಮಾರ್ಕೆಟಲ್ಲಿ. ಇದರಿಂದ ಕೂಡ ಶೇರ್ ಪ್ರೈಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ಬೋದು. ನೆಕ್ಸ್ಟ್ ಅದಾದಮೇಲೆ FMCG ಸೆಕ್ಟರಲ್ಲಿ 2 ಕಂಪನೀಸ್ನ ಪಿಕ್ ಮಾಡ್ತಾ ಇದ್ದೀನಿ. ಒಂದು ನೆಸ್ಲೆ ಇಂಡಿಯಾ, ಅದಾದಮೇಲೆ ITC. ಈ 2 ಕಂಪನೀಸ್ FMCG ಸೆಗ್ಮೆಂಟಲ್ಲಿ ಪ್ರಾಮಿನೆಂಟ್ ಪ್ಲೇಯರ್. ಫಸ್ಟ್ ಇವಾಗ ನೆಸ್ಲೆ ಇಂಡಿಯಾ ಬಗ್ಗೆ ಮಾತಾಡ್ಕೊಂಡ್ರೆ ಇವ್ರ ಹತ್ರ ತುಂಬಾ ದೊಡ್ಡ ಬ್ರ್ಯಾಂಡ್ಸೇ ಇದೆ. ಬೇಬಿ ನ್ಯೂಟ್ರಿಷನ್ ಫುಡ್ಡಲ್ಲಿ ಇವ್ರ ಹತ್ರ 96% ಮಾರ್ಕೆಟ್ ಶೇರ್ ಇದೆ. ಅದಾದಮೇಲೆ ಚಾಕ್ಲೇಟ್ಸಲ್ಲಿ ನೋಡಿಕೊಂಡ್ರೆ ಕಿಟ್ಕ್ಯಾಟ್ ಇದೆ, ಮಂಚ್ ಇದೆ, ಮಿಲ್ಕಿ ಬಾರ್ ಇದೆ. ಅದಾದಮೇಲೆ ಬ್ರೇವರೇಜಸ್ ಸೆಗ್ಮೆಂಟಲ್ಲಿ ನೆಸ್ಕೆಫೆ ಬ್ರ್ಯಾಂಡ್ ಇದೆ. ಈ ಥರ ಮಲ್ಟಿ ಸೆಗ್ಮೆಂಟ್ಸಲ್ಲಿ ಇವರು ವರ್ಕ್ ಮಾಡ್ತಾ ಇದ್ದಾರೆ. ಮಲ್ಟಿ ಸೆಗ್ಮೆಂಟ್ಸಲ್ಲೂ ಒಳ್ಳೆ ಗ್ರೋತೇ ಇದೆ. ಆದ್ರೂ ಶೇರ್ ಪ್ರೈಸ್ ತುಂಬಾ ಕರೆಕ್ಟ್ ಆಗಿದೆ. ನಿಯರ್ಲಿ 22% ಕರೆಕ್ಟ್ ಆಗಿದೆ ಆಲ್ ಟೈಮ್ ಐಸಿಂದ. ಜೊತೆಗೆ ಈ ಕಂಪನಿ ಕೂಡ 52% ಲೋ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಯಾಕಂದರೆ ರೀಸೆಂಟ್ ಕ್ವಾರ್ಟರ್ಲಿ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ಗಿನ್ನ ಬಿಲೋ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದರು. ಅದಾದಮೇಲೆ ಇನ್ಫ್ಲೇಷನ್ ಜಾಸ್ತಿ ಆಗಿತ್ತಲ್ಲ, ಇದು ಒಂದು ರೀಸನಿಂದ ಶೇರ್ ಪ್ರೈಸ್ ತುಂಬಾ ಕರೆಕ್ಟ್ ಆಗಿದೆ. ಮತ್ತು ಈ ಕಂಪನಿ PE ನೋಡಿಕೊಂಡ್ರೆ ಆಲ್ ಟೈಮ್ ಐಸಲ್ಲಿದ್ದಾಗ 88ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಇವಾಗ ಶೇರ್ ಪ್ರೈಸ್ ಕರೆಕ್ಟ್ ಆಗಿರೋದಕ್ಕೆ 65 ಪ್ರೈಸ್ ಟು ಮಲ್ಟಿಪಲಲ್ಲಿ ಟ್ರೇಡ್ ಆಗ್ತಾ ಇದೆ. ಅದಕ್ಕೋಸ್ಕರ ಲಾಂಗ್ ಟರ್ಮಲ್ಲಿ ಒಳ್ಳೆ ಗ್ರೋತ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದಾದಮೇಲೆ ITC. ಈ ಕಂಪನಿ ಬಗ್ಗೆ ಮಾರ್ಕೆಟ್ ನ್ಯೂಸಲ್ಲೇ ತುಂಬ ಸಲ ಮಾತಾಡಿದ್ದೆ. ಇವರು ಯಾವ್ಯಾವ ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಯಾವ್ಯಾವ ಸೆಗ್ಮೆಂಟಲ್ಲಿ ಎಷ್ಟು ಗ್ರೋತ್ ಇದೆ, ಬಿಸ್ನೆಸ್ ಯಾವ ಥರ ಇದೆ, ಫಿನಾನ್ಷಿಯಲ್ಸ್ ಯಾವ ಥರ ಇದೆ ಅಂತ ಪ್ರತಿಯೊಂದನ್ನು ಡೀಟೇಲಾಗಿ ಮಾತಾಡ್ಕೊಂಡಿದ್ವಿ. ಮತ್ತು ಓವರಾಲ್ ಈ ITC ಕಂಪನಿ ಬಿಸ್ನೆಸ್ ವೈಸ್ ಆಗಲಿ ಫಿನಾನ್ಷಿಯಲ್ ವೈಸ್ ಆಗಲಿ ತುಂಬಾ ಚೆನ್ನಾಗಿದೆ. ಜೊತೆಗೆ ಕ್ವಾರ್ಟರ್ಲಿ ರಿಸಲ್ಟ್ಸಲ್ಲೂ ಕನ್ಸಿಸ್ಟೆಂಟಾಗಿ ಗ್ರೋ ಆಗ್ತಾನೇ ಇದೆ. ಮತ್ತು ಈ ಇನ್ಫ್ಲೇಷನಿಂದ ಶೇರ್ ಪ್ರೈಸ್ ನಿಯರ್ಲಿ 10%ವರೆಗೂ ಕರೆಕ್ಟ್ ಆಗಿದೆ. ಆಲ್ ಟೈಮ್ ಐಸಲ್ಲಿ PE ನೋಡಿಕೊಂಡ್ರೆ 31ಅಲ್ಲಿ ಟ್ರೇಡ್ ಆಗ್ತಾ ಇತ್ತು.
ಇವಾಗ ನೋಡಿಕೊಂಡ್ರೆ 28 PE ಮಲ್ಟಿಪಲಲ್ಲಿ ಟ್ರೇಡ್ ಆಗ್ತಾ ಇದೆ. ಲಾಂಗ್ ಟರ್ಮಲ್ಲಿ ಈ ಕಂಪನಿಯಲ್ಲೂ ಕೂಡ ಒಳ್ಳೆ ಗ್ರೋತ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವಾಗ ಅಂತ ಅಂದರೆ ಇನ್ಫ್ಲೇಷನ್ ಯಾವಾಗ ಕಮ್ಮಿ ಆಗುತ್ತೋ ಆ ಟೈಮಲ್ಲಿ ಒಳ್ಳೆ ಗ್ರೋತ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತು ರೀಸೆಂಟಾಗಿ ಗೋದ್ರೇಜ್ ಕನ್ಸ್ಯೂಮರ್ ಈ ಕಂಪನಿ ಮ್ಯಾನೇಜ್ಮೆಂಟ್ ಅವರು ಮತ್ತು HUL ಮ್ಯಾನೇಜ್ಮೆಂಟ್ ಅವರು Q3ಯಲ್ಲೂ ಸಿಂಗಲ್ ಡಿಜಿಟ್ ಪ್ರಾಫಿಟ್ ಗ್ರೋತ್ ಇರೋ ಚಾನ್ಸಸ್ ಇದೆ ಅಂತ ನೆಗೆಟಿವ್ ಸ್ಟೇಟ್ಮೆಂಟ್ನ ಮಾಡಿದರು. ಅದರಿಂದ ಈ FMCG ಸೆಗ್ಮೆಂಟಲ್ಲಿ ಎಲ್ಲ ಕಂಪನೀಸು ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ನೋಡಬೇಕು Q3ಯಲ್ಲಿ ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ, ಅದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ ಈ ಕಂಪನೀಸ್ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅಂತ. ನೋಡೋಣ ರಿಸಲ್ಟ್ಸ್ ಯಾವ ಥರ ಬರುತ್ತೆ ಅಂತ. ನನ್ನ ಒಪಿನಿಯನ್ ಪ್ರಕಾರ ಈ FMCG ಕಂಪನೀಸ್ ಬಗ್ಗೆ ಮಾತಾಡ್ಕೊಂಡ್ರೆ ಲಾಸ್ಟ್ ಟೈಮೇ ಈ FMCG ಬಗ್ಗೆ ಕಂಪ್ಲೀಟಾಗಿ ಮಾತಾಡ್ಕೊಂಡಿದ್ವಿ. ಮತ್ತು ಇವಾಗೂ ಸಹ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಯಾಕಂದರೆ ನೀವು ಯಾರಾದರೂ ಈ FMCG ಸೆಗ್ಮೆಂಟಲ್ಲಿ ಇನ್ವೆಸ್ಟ್ ಮಾಡಿದರೆ ಈ ಎಲ್ಲ ಡೇಟಾ ಪಾಯಿಂಟ್ಸ್ನ ಕ್ಲಿಯರಾಗಿ ನೆನ್ಪಿಟ್ಕೊಬೇಕು. ಅದಕ್ಕೋಸ್ಕರ ಇವಾಗ FMCG ಸೆಗ್ಮೆಂಟ್ಸ್ ಈ ಪ್ರಾಡಕ್ಟ್ಸ್ ಇದಾವಲ್ಲ, ಈ ಪ್ರಾಡಕ್ಟ್ಸ್ನ ಬೈ ಮಾಡಬೇಕು ಅಂದರೆ 2 ವೇಸ್ ಇದೆ. ಒಂದು ಆನ್ಲೈನ್ ಮಾರ್ಕೆಟ್, ಇನ್ನೊಂದು ಆಫ್ಲೈನ್ ಮಾರ್ಕೆಟ್. ಆನ್ಲೈನ್ ಮಾರ್ಕೆಟಲ್ಲಿ ಇವಾಗ ಬೈ ಮಾಡೋದಕ್ಕೆ ತುಂಬಾ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಈ ಆನ್ಲೈನ್ ಮಾರ್ಕೆಟಲ್ಲಿ ಯಾವ ಥರ ಇದೆ ಅಂದರೆ ಯಾವುದಾದ್ರು ಒಂದು ಪ್ರಾಡಕ್ಟ್ ಮೇಲೆ ನ್ಯಾಚುರಲ್ ಅಂತ ಆಗಲಿ ಅಥವಾ ಆರ್ಗಾನಿಕ್ ಅಂತ ಆಗಲಿ ಇಂಥ ಪ್ರಾಡಕ್ಟ್ಸ್ನ ಜನ ತುಂಬ ಬೈ ಮಾಡೋಕ್ಕೆ ನೋಡ್ತಾರೆ. ಅದರಿಂದ ಕೂಡ ಈ FMCG ಪ್ರಾಡಕ್ಟ್ಸ್ ಮೇಲೆ ತುಂಬಾ ಎಫೆಕ್ಟ್ ಕಾಣ್ತಾ ಇದೆ. ಇದ್ರ ಜೊತೆಗೆ ಇವಾಗ ಜನಗಳು ಕೂಡ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಆಗಿ ಯಾವುದು ಒಳ್ಳೆ ಪ್ರಾಡಕ್ಟ್ಸ್ ಇದೆ, ಯಾವುದು ನ್ಯಾಚುರಲ್ ಇದೆ ಅಂತ ನೋಡಿಕೊಂಡು ಅಂಥ ಪ್ರಾಡಕ್ಟ್ಸ್ನೇ ಏನಾದರೂ ಇವರು ಬೈ ಮಾಡ್ತಾ ಇದ್ರೆ ಇದು ಕೂಡ FMCG ಪ್ರಾಡಕ್ಟ್ಸ್ ಮೇಲೆ ತುಂಬಾ ಎಫೆಕ್ಟ್ ಕಾಣಿಸುತ್ತೆ. ಅದಕ್ಕೋಸ್ಕರ ಈ FMCG ಕಂಪನೀಸಲ್ಲಿ ಯಾರಾದರೂ ಇನ್ವೆಸ್ಟ್ ಮಾಡಿದರೆ ಸೆಗ್ಮೆಂಟ್ ವೈಸಲ್ಲಿ ಅನಾಲಿಸಿಸ್ ಮಾಡಿ, ಯಾವ ಸೆಗ್ಮೆಂಟಲ್ಲಿ ಗ್ರೋತ್ ಇದೆ, ಯಾವ ಸೆಗ್ಮೆಂಟಲ್ಲಿ ಗ್ರೋತ್ ಕಮ್ಮಿ ಆಗ್ತಾ ಇದೆ ಅಂತ ಪ್ರತಿಯೊಂದನ್ನು ಅನಾಲಿಸಿಸ್ ಮಾಡಿ. ಇದ್ರ ಜೊತೆಗೆ ಇನ್ನೊಂದೇನು ಅಂದರೆ ಇವಾಗ ಕೋವಿಡ್ ಆದಮೇಲೆ ಪ್ರತಿಯೊಬ್ಬರೂ ಅವ್ರ ಸ್ವಂತ ಬಿಸ್ನೆಸ್ನ ಟ್ರೈ ಮಾಡೋಣ, ಪ್ರತಿಯೊಬ್ಬರು ಅವ್ರ ಓನ್ ಪ್ರಾಡಕ್ಟ್ಸ್ನ ತರ್ತಾ ಇದ್ದಾರೆ. ಈ ಎಲ್ಲ ಪ್ರಾಡಕ್ಟ್ಸ್ ಆನ್ಲೈನ್ ಮಾರ್ಕೆಟಲ್ಲಿ ತುಂಬಾ ಇದೆ. ಅದಕ್ಕೋಸ್ಕರ ಇವಾಗ ಯಾವುದಾದ್ರೂ ಆನ್ಲೈನಲ್ಲಿ ಒಂದು ಪ್ರಾಡಕ್ಟ್ನ ಸರ್ಚ್ ಮಾಡ್ತಿದ್ದಂಗೆ ಯಾವುದು ಟಾಪಲ್ಲಿ ಬಂತು, ಯಾವುದು ಡಿಸ್ಕೌಂಟಲ್ಲಿದೆ ಅಂಥ ಪ್ರಾಡಕ್ಟ್ಸ್ನ ತುಂಬಾ ಪ್ರಿಫರ್ ಮಾಡ್ತಾ ಇದ್ದಾರೆ. ಅದು ಬ್ರ್ಯಾಂಡೆಡಾ ಅಥವಾ ಅನ್ಬ್ರ್ಯಾಂಡೆಡಾ, ಯಾವುದಾದ್ರೂ ಹೊಸ ಬ್ರ್ಯಾಂಡ್ ಬಂದಿದೆಯಾ, ಏನು ಯೋಚನೆ ಮಾಡಿದೆ ಯಾವುದು ಡಿಸ್ಕೌಂಟಲ್ಲಿದೆ, ಯಾವುದು ಹೆಲ್ತ್ ಕಾನ್ಷಿಯಸ್ ವೈಸ್ ಚೆನ್ನಾಗಿದೆ ಅಂತ ನೋಡಿ ಅಂಥ ಪ್ರಾಡಕ್ಟ್ಸ್ನ ಬೈ ಮಾಡ್ತಾ ಇದ್ದಾರೆ. ಅದರಿಂದ ಕೂಡ ಈ FMCG ಕಂಪನೀಸ್ಗೆ ತುಂಬಾ ಎಫೆಕ್ಟ್ ಆಗ್ತಿದೆ. ಮತ್ತು ಇವಾಗ ನೀವು ಹೇಳಿ, ನೀವು ಯಾವ ಥರ ಪ್ರಾಡಕ್ಟ್ಸ್ನ ಬೈ ಮಾಡ್ತಾ ಇದ್ದೀರಾ? ಈ ಥರ ದೊಡ್ಡ ದೊಡ್ಡ ಕಂಪನೀಸ್ ಮ್ಯಾನುಫ್ಯಾಕ್ಚರ್ ಮಾಡಿರೋ ಪ್ರಾಡಕ್ಟ್ಸ್ನ ಬೈ ಮಾಡ್ತೀರಾ ಅಥವಾ ನ್ಯಾಚುರಲ್, ಆರ್ಗಾನಿಕ್ ಈ ಥರ ಇರೋ ಪ್ರಾಡಕ್ಟ್ಸ್ ಏನಾದರೂ ಬೈ ಮಾಡ್ತೀರಾ? ಆನ್ಲೈನಲ್ಲಿ ಯಾವ ಥರ ಪ್ರಾಡಕ್ಟ್ಸ್ನ ಪ್ರಿಫರ್ ಮಾಡ್ತಾ ಇದ್ದೀರಾ? ಮತ್ತು ನೀವೇನಾದರೂ ಹೆಲ್ತ್ ಕಾನ್ಷಿಯಸ್ ಆಗಿ ಸ್ವಲ್ಪ ಜಂಕ್ ಫುಡ್ಸ್ನ ಅಥವಾ ಶುಗರ್ ಕಂಟೆಂಟ್ ಇರೋ ಫುಡ್ಸ್ನ ಏನಾದರೂ ನೀವು ಅವಾಯ್ಡ್ ಮಾಡ್ತಾ ಇದ್ದೀರಾ ಇಲ್ವಾ ಅಂತ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡೋದ್ರಿಂದ ಇನ್ನೂ ತುಂಬ ವ್ಯೂವರ್ಸ್ಗೆ ಹೆಲ್ಪ್ಫುಲ್ ಆಗುತ್ತೆ. ಯಾವ ಥರ ಜನ ಯೋಚನೆ ಮಾಡ್ತಾ ಇದ್ದಾರೆ, ಯಾವ ಥರ ಫುಡ್ನ ಪ್ರಿಫರ್ ಮಾಡ್ತಾ ಇದ್ದಾರೆ ಅಂತ ಪ್ರತಿಯೊಂದು ಡೀಟೇಲಾಗಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ಇಂಟರ್ಗ್ಲೋಬ್ ಏವಿಯೇಷನ್ ಅಂದರೆ ಇಂಡಿಗೋ. ಈ ಕಂಪನಿ ಇಂಡಿಯಾದಲ್ಲೇ ಲಾರ್ಜೆಸ್ಟ್ ಪ್ಯಾಸೆಂಜರ್ ಏರ್ಲೈನ್ ಆಪರೇಟರ್. ಇವ್ರಿಗೆ ಇಂಡಿಯಾದಲ್ಲಿ 62% ಮಾರ್ಕೆಟ್ ಶೇರ್ ಇದೆ. ಆದರೆ ರೀಸೆಂಟ್ ಕ್ವಾರ್ಟರ್ಸಲ್ಲಿ ಸ್ವಲ್ಪ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದರು. ಅದರಿಂದ ಶೇರ್ ಪ್ರೈಸ್ ಆಲ್ ಟೈಮ್ ಹೈಸಿಂದ ನಿಯರ್ಲಿ 10%ವರೆಗೂ ಕರೆಕ್ಟ್ ಆಗಿದೆ. ಇದ್ರ ಜೊತೆಗೆ ಈ ಕಂಪನಿ PE ನೋಡಿಕೊಂಡ್ರೂ 24 ಪ್ರೈಸ್ ಟು ಮಲ್ಟಿಪಲಲ್ಲಿ ಟ್ರೇಡ್ ಆಗ್ತಾ ಇದೆ. ಇದು ರೀಸನಬಲ್ ವ್ಯಾಲ್ಯೂಯೇಷನ್ನೇ. ಜೊತೆಗೆ ಇವ್ರ ಹತ್ರ ಇವಾಗ 385 ಏರ್ಕ್ರಾಫ್ಟ್ ಆಪರೇಷನ್ಸಲ್ಲಿದೆ. ಮತ್ತು 2030ಗೆಲ್ಲ ಅಡಿಷ್ನಲ್ಲಾಗಿ 400+ ಏರ್ಕ್ರಾಫ್ಟ್ನ ಆಪರೇಷನ್ಸ್ಗೆ ತರ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಓವರಾಲ್ ಏರ್ಲೈನ್ ಟ್ರಾಫಿಕ್ ಏನಾದರೂ ಇನ್ಕ್ರೀಸ್ ಆದರೆ ಈ ಕಂಪನಿ ತುಂಬಾ ಬೆನಿಫಿಟ್ ಆಗುತ್ತೆ. ಇವಾಗ ನಾವು ಯಾವ ಥರ ನೋಡಬೇಕು ಅಂದರೆ ಕೋವಿಡ್ಗಿಂತ ಮುಂಚೆ ನೋಡಿಕೊಂಡ್ರೆ ಯಾವ ಥರ ಡೇಟಾ ಇತ್ತು, ಕೋವಿಡ್ ಆದಮೇಲೆ ಯಾವ ಥರ ಡೇಟಾ ಇದೆ ಅಂತ ನೋಡ್ಕೊಬೇಕು. ಇವಾಗ ಕೋವಿಡ್ ಆದಮೇಲೆ ಪ್ರತಿಯೊಬ್ಬರೂ ಟ್ರಾವೆಲ್ ಮಾಡೋದಕ್ಕೆ ತುಂಬಾ ನೋಡ್ತಾ ಇದ್ದಾರೆ. ಅದರಿಂದ ಫಸ್ಟ್ ಬೆನಿಫಿಟ್ ಆಗೋ ಕಂಪನಿ ಯಾವುದು ಅಂದರೆ ಇಂಡಿಗೋ ಏರ್ಲೈನ್ಸ್ ಅವರೇ. ಯಾಕಂದರೆ ಪ್ರತಿಯೊಬ್ಬರೂ ಇವಾಗ ಫಾರಿನ್ ಕಂಟ್ರೀಸ್ಗೆ ಟ್ರಾವೆಲ್ಗೋಸ್ಕರ, ಎಜುಕೇಷನ್ಗೋಸ್ಕರ ತುಂಬಾ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಅದರಿಂದ ಈ ಕಂಪನೀಸ್ ತುಂಬಾ ಬೆನಿಫಿಟ್ ಆಗುತ್ತೆ. ಓವರಾಲ್ ಲಾಂಗ್ ರನ್ನಲ್ಲಿ ಒಳ್ಳೆ ಗ್ರೋತ್ ಇರುತ್ತೆ. ಆದರೆ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಒಂದು ಡೇಟಾ ಪಾಯಿಂಟ್ನ ನೆನ್ಪಿಟ್ಕೊಬೇಕು. ಕ್ರೂಡ್ ಆಯಿಲ್ ಪ್ರೈಸಸ್ ಯಾವ ಥರ ಇದೆ. ಕ್ರೂಡ್ ಆಯಿಲ್ ಪ್ರೈಸಸ್ ಏನಾದರೂ ತುಂಬ ಜಾಸ್ತಿ ಆದರೆ ಈ ಕಂಪನೀಸ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಈ ಡೇಟಾ ಪಾಯಿಂಟ್ನ ನೆನ್ಪಿಟ್ಕೊಬೇಕು. ನೆಕ್ಸ್ಟ್ ಇವಾಗ ಪವರ್ ಸೆಗ್ಮೆಂಟಲ್ಲಿ 2 ಕಂಪನೀಸ್ನ ಪಿಕ್ ಮಾಡ್ತಾ ಇದ್ದೀನಿ. ಒಂದು ಪವರ್ ಗ್ರಿಡ್ ಕಾರ್ಪೊರೇಷನ್, ಇನ್ನೊಂದು ಟಾಟಾ ಪವರ್. ಈ ಟಾಟಾ ಪವರ್ ಆದರೆ ಆಲ್ ಟೈಮ್ ಹೈಸಿಂದ 20%ವರೆಗೂ ಕರೆಕ್ಟ್ ಆಗಿದೆ. ಮತ್ತು ಪ್ರೆಸೆಂಟ್ PE ನೋಡಿಕೊಂಡ್ರೆ 34 ಪ್ರೈಸ್ ಟು ಮಲ್ಟಿಪಲಲ್ಲಿ ಟ್ರೇಡ್ ಆಗ್ತಾ ಇದೆ. ಈ ಕಂಪನಿ ಲಾಂಗ್ ಟರ್ಮಲ್ಲಿ ಒಳ್ಳೆ ಗ್ರೋತ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದರೆ ಇವಾಗ ಪವರ್ ಡಿಮ್ಯಾಂಡ್ ಯಾವ ಥರ ಇನ್ಕ್ರೀಸ್ ಆಗ್ತಾ ಇದೆ ಅಂತ
ನಿಮಗೆ ಗೊತ್ತಿದೆ ಈ ಪವರ್ ಡಿಮ್ಯಾಂಡ್ ಬಗ್ಗೆ, ಪವರ್ ಕಂಪನೀಸ್ ಬಗ್ಗೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ತುಂಬಾ ಸಲ ಎಕ್ಸ್ಪ್ಲೈನ್ ಮಾಡಿದ್ದೆ. ಅದಕ್ಕೋಸ್ಕರ ಇದನ್ನೆಲ್ಲ ಕಂಪ್ಲೀಟ್ ಆಗಿ ರಿಪೀಟ್ ಮಾಡಕ್ ಹೋಗ್ತಾ ಇಲ್ಲ. ಇದ್ರ ಜೊತೆಗೆ ಪವರ್ ಗ್ರಿಡ್ ಕೂಡ ಅಷ್ಟೇ, ಟ್ರಾನ್ಸ್ಮಿಷನ್ ಸೆಗ್ಮೆಂಟ್ ಇಂದ ಈ ಕಂಪನಿಗೆ ತುಂಬಾನೇ ಬೆನಿಫಿಟ್ ಆಗುತ್ತೆ. ಮತ್ತೆ ಇವಾಗ ಈ ಕಂಪನಿ 18 ಪ್ರೈಸ್ ಟು ಮಲ್ಟಿಪಲ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ, ರೀಸನಬಲ್ ವ್ಯಾಲ್ಯೂಷನ್ಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಈ ಕಂಪನಿನೂ ಅಷ್ಟೇ ಆಲ್ ಟೈಮ್ ಐಸ್ ಇಂದ ಚೆಕ್ ಮಾಡ್ಕೊಂಡ್ರೆ ನಿಯರ್ಲಿ 15% ವರೆಗೂ ಕರೆಕ್ಟ್ ಆಗಿದೆ. ಈ ಕಂಪನಿಯಿಂದ ಕೂಡ ಲಾಂಗ್ ಟರ್ಮ್ಗೆ ಒಳ್ಳೆ ಗ್ರೋತ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಯಾಕಂದ್ರೆ ಇವೆರಡು ಕಂಪನೀಸ್ ಪವರ್ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಪವರ್ ಸೆಗ್ಮೆಂಟ್ ಅಲ್ಲಿ ಒಳ್ಳೆ ಗ್ರೋತ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಅದರಿಂದ ಲಾಂಗ್ ಟರ್ಮ್ಗೆ ಈ ಎರಡು ಕಂಪನೀಸ್ ಇಂದ ಒಳ್ಳೆ ಗ್ರೋತ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಅದಾದ್ಮೇಲೆ ಫೈನಲ್ ಕಂಪನಿ ಯಾವುದು ಅಂದ್ರೆ ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರೀಸ್. ಇವರು ಇಂಡಿಯಾದಲ್ಲೇ ಲೀಡಿಂಗ್ ಫಾರ್ಮಾಸ್ಯೂಟಿಕಲ್ ಕಂಪನಿ. ಮತ್ತೆ ಇವರು 400+ ಹೈ ಕ್ವಾಲಿಟಿ ಜನರಿಕ್ ಡ್ರಗ್ಸ್ ನ ಆಫರ್ ಮಾಡ್ತಾರೆ. ರೀಸೆಂಟ್ ಟೈಮಲ್ಲಿ ನಿಯರ್ಲಿ 15% ವರೆಗೂ ಫಾಲ್ ಆಗಿತ್ತು. ಆದರೆ ಬ್ರೋಕರೇಜ್ ಫರ್ಮ್ಸ್ ಬೈ ರೇಟಿಂಗ್ ಇಂದ ರೀಸೆಂಟ್ ಟೈಮಲ್ಲಿ ಶೇರ್ ಪ್ರೈಸ್ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಜೊತೆಗೆ ಈ ಕಂಪನಿ PE ನೋಡ್ಕೊಂಡ್ರೆ 21 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಓವರ್ ಆಲ್ ಇದು ರೀಸನಬಲ್ ವ್ಯಾಲ್ಯೂಷನ್ಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಜೊತೆಗೆ ರಿಸಲ್ಟ್ಸ್ ನೋಡ್ಕೊಂಡ್ರು ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಲ್ಲಿ ಒಳ್ಳೆ ಗ್ರೋತ್ ಇದೆ. ಜೊತೆಗೆ ಹೈ ಕ್ಯಾಶ್ ಜನರೇಟಿಂಗ್ ಕಂಪನಿ. ಅದಕ್ಕೋಸ್ಕರ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಗ್ರೋತ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಕಂಪನಿಯಿಂದ. ಓವರ್ ಆಲ್ 10 ಲಾರ್ಜ್ ಕಂಪನೀಸ್ ನಾನೇನು ಪಿಕ್ ಮಾಡಿದ್ದೀನಿ ಆ ಪ್ರತಿ ಕಂಪನೀಸ್ ಬಗ್ಗೆ ಕೂಡ ಇವಾಗ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಯಾರಾದರೂ ಈ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೂ ಮುಂಚೆ ಒಂದ್ಸಲ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡಿ. ಕಂಪನಿ ಬಗ್ಗೆ, ಬಿಸ್ನೆಸ್ ಬಗ್ಗೆ, ಗ್ರೋತ್ ಬಗ್ಗೆ ಪ್ರತಿಯೊಂದನ್ನು ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಿದ್ಮೇಲೆ ಮಾತ್ರನೇ ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ನ ನೀವು ತೊಗೊಳ್ಳಿ ಓನಾಗೆ. ಮತ್ತು ಆಗಲೇ ಮಾತಾಡ್ಕೊಂಡಂಗೆ ಇವಾಗ ಪ್ರತಿಯೊಬ್ಬರಿಗೂ ಏನು ಕ್ಯೂರಿಯಾಸಿಟಿ ಇದೆ ಅಂದರೆ ಮಾರ್ಕೆಟ್ಸ್ ಇವಾಗ ತುಂಬಾ ಕರೆಕ್ಟ್ ಆಗೋಗಿದೆ. ಕರೆಕ್ಟ್ ಆದಮೇಲೆ ಯಾವಾಗ ರೀಬೌನ್ಸ್ ಆಗೋ ಚಾನ್ಸಸ್ ಇದೆ, ಮತ್ತೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತಾ ಇಲ್ವಾ ಅಂತ ಪ್ರತಿಯೊಂದನ್ನು ಇವಾಗ ಕ್ಲೀನಾಗಿ ಮಾತಾಡ್ಕೊಳ್ಳೋಣ. ನಾನು ಲಾಸ್ಟ್ ಟೈಮ್ ಕ್ವಾರ್ಟರ್ ಟು ರಿಸಲ್ಟ್ಸ್ ಸ್ಟಾರ್ಟ್ ಆಗೋದಕ್ಕೂ ಮುಂಚೆನೇ ನಾನು ಮಾತಾಡಿದ್ದೆ. ಈ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನೋದು ಮಾರ್ಕೆಟ್ಗೆ ತುಂಬ ಇಂಪಾರ್ಟೆಂಟ್. ಈ ರಿಸಲ್ಟ್ಸ್ ಏನಾದರೂ ವೀಕಾಗಿ ಬಂದರೆ ಮಾರ್ಕೆಟ್ಸ್ ತುಂಬ ಕರೆಕ್ಟ್ ಆಗುತ್ತೆ ಅಂತ ನಾನು ಕಂಟಿನ್ಯೂಸ್ ಆಗಿ 4-5 ವಿಡಿಯೋದಲ್ಲಿ ಮಾತಾಡಿದ್ದೆ. ಮತ್ತು ಇವಾಗೂ ಹೇಳ್ತಾ ಇದ್ದೀನಿ ಏನಂದರೆ ಈ January 2nd or 3rd ವೀಕಲ್ಲಿ Q3 ರಿಸಲ್ಟ್ಸ್ ಸ್ಟಾರ್ಟ್ ಆಗುತ್ತೆ. ಈ ರಿಸಲ್ಟ್ಸ್ ಏನಾದರೂ ಪಾಸಿಟಿವ್ ಆಗಿ ಬಂದರೆ ಮಾರ್ಕೆಟ್ಸ್ ಇನ್ನೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ. ಮತ್ತು ಈ ಕ್ವಾರ್ಟರ್ಲಿ ರಿಸಲ್ಟ್ಸ್ ಏನಾದರೂ ಈ ಎಸ್ಟಿಮೇಟೆಡ್ಗಿನ್ನ ಬಿಲೋ ಬರೋದು ಅಥವಾ ಗೈಡೆನ್ಸ್ ಏನಾದರೂ ವೀಕಾಗಿ ಕೊಟ್ಟರೆ ಮಾರ್ಕೆಟ್ಸ್ ಇನ್ನೂ ಕರೆಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಮತ್ತು ಇನ್ನೊಂದೇನು ಅಂದರೆ ಈ ಸ್ಮಾಲ್ ಕ್ಯಾಪ್ಸ್ ಆದರೆ ಆಲ್ ಟೈಮ್ ಸ್ಟೆಚ್ ಮಾಡೋದು, ಮಾರ್ಕೆಟ್ ಓವರ್ ವ್ಯಾಲ್ಯೂಷನಲ್ಲಿದೆ ಅಂದ್ಕೊಂಡಾಗ Q2 ರಿಸಲ್ಟ್ಸ್ ವೀಕಾಗಿ ಬಂತು. ಅದಾದಮೇಲೆ ಗ್ಲೋಬಲ್ ಸೆಲ್ ಆಫ್ ಶುರು ಆಯಿತು. ಅದಾದಮೇಲೆ ಇನ್ನೂ ಸ್ವಲ್ಪ ಅನ್ಸರ್ಟನಿಟೀಸಿಂದ ಮಾರ್ಕೆಟ್ಸ್ ತುಂಬ ಕರೆಕ್ಟ್ ಆದವು. ಅವಾಗ ಕರೆಕ್ಟ್ ಆದಮೇಲೆ ಇವಾಗ ನೋಡಿಕೊಂಡ್ರೆ ನಿಫ್ಟಿ ಲೋ ಅಲ್ಲೇ ಟ್ರೇಡ್ ಆಗ್ತಾ ಇದೆ. ಸ್ಮಾಲ್ ಕ್ಯಾಪ್ಸ್ ನೋಡಿ ಒಂದ್ಸಲ ಎಷ್ಟು ಫಾಲ್ ಆಯಿತೋ ಅಷ್ಟೇ ಫಾಸ್ಟಾಗಿ ರಿಕವರ್ ಆಗಿ ಇವಾಗ ಮತ್ತೆ ಆಲ್ ಟೈಮ್ ಐಸಲ್ಲೇ ಇದೆ. ಅದಕ್ಕೋಸ್ಕರ ಈ Q3 ರಿಸಲ್ಟ್ಸ್ ಅನ್ನೋದು ಮಾರ್ಕೆಟ್ಗೆ ತುಂಬಾ ಇಂಪಾರ್ಟೆಂಟ್. ಜೊತೆಗೆ ಒಂದು ವೇಳೆ ಏನಾದರೂ ಈ ಕಂಪನೀಸ್ ಎಲ್ಲ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ವು ಅಂದರೆ ಮಾರ್ಕೆಟ್ಸ್ ಮತ್ತೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ. ಒಂದು ವೇಳೆ ನೆಗೆಟಿವ್ ರಿಸಲ್ಟ್ಸ್ ಕೊಟ್ಟು ವೀಕ್ ಗೈಡೆನ್ಸ್ ಏನಾದರೂ ಕೊಟ್ಟರೆ ಶೇರ್ ಪ್ರೈಸ್ ತುಂಬಾ ಕರೆಕ್ಟ್ ಆಗುತ್ತೆ. ಅದಾದಮೇಲೆ ಇನ್ನೊಂದು ಡೇಟಾ ಪಾಯಿಂಟ್ ಏನು ಅಂದರೆ ಈ January 28ಗೆಲ್ಲ US ಹೊಸ ಪ್ರೆಸಿಡೆಂಟ್ ಆದ ಡೊನಾಲ್ಡ್ ಟ್ರಂಪ್ ಅವರು ಪವರ್ಗೆ ಬರ್ತಾರೆ. ಇವಾಗ ಪವರ್ಗೆ ಬರೋದಕ್ಕೂ ಮುಂಚೆನೇ ನೋಡಿಕೊಂಡ್ರೆ ಎಷ್ಟೊಂದು ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ನ ಮಾಡ್ತಾ ಇದ್ದಾರೆ. ಟ್ಯಾರಿಫ್ ಹೈಕ್ ಮಾಡ್ತೀವಿ, ಹೊಸ ಡಿಸಿಷನ್ಸ್ನೆಲ್ಲ ತಗೊತಾ ಇದ್ದಾರೆ. ಅದರಿಂದ ರುಪಿ ವೀಕ್ ಆಗ್ತಾ ಇದೆ, ಡಾಲರ್ ತುಂಬಾ ಸ್ಟ್ರೆಂತ್ ಆಗ್ತಾ ಇದೆ. ಈ ಥರ ಪವರ್ಗೆ ಬಂದಮೇಲೆ ಇನ್ನೂ ಏನಾದರೂ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ರೆ ನಮ್ಮ ಮಾರ್ಕೆಟ್ ಒಂದೇ ಅಲ್ಲ, ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೋಸ್ಕರ US ಮಾರ್ಕೆಟ್ನ ಟೈಮ್ ಟು ಟೈಮ್ ಟ್ರ್ಯಾಕ್ ಮಾಡ್ತಾ ಬರಬೇಕು. ಅವರು ಯಾವ ಥರ ಡಿಸಿಷನ್ಸ್ನ ತಗೊತಿದ್ದಾರೆ ಮತ್ತು ರೇಟ್ ಕಟ್ಸ್ ಬಗ್ಗೆ ಕೂಡ ಟ್ರ್ಯಾಕ್ ಮಾಡ್ತಾ ಬರ್ರಿ. ಯಾಕಂದರೆ ಲಾಸ್ಟ್ 3 ರೇಟ್ ಕಟ್ಸ್ ಇದುವರೆಗೂ 3 ರೇಟ್ ಕಟ್ ಆಗಿದೆ. ಆ 3 ರೇಟ್ ಕಟ್ ಟೈಮಲ್ಲೂ 2 ರೇಟ್ ಕಟ್ ಟೈಮಲ್ಲಿ ಮಾರ್ಕೆಟ್ಸ್ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆದವು. ಆದರೆ ಲಾಸ್ಟ್ ರೇಟ್ ಕಟ್ಟಲ್ಲಿ ಮಾತ್ರ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ನೆಕ್ಸ್ಟ್ ಇಯರಲ್ಲಿ ರೇಟ್ ಕಟ್ 4 ಇರ್ತದೆ ಅಂತ ಮುಂಚೆ ಹೇಳಿದ್ದವರು ಬರೀ ಇವಾಗ 2 ರೇಟ್ ಕಟ್ ಮಾತ್ರನೇ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಸ್ಟೇಟ್ಮೆಂಟ್ ಮಾಡಿರೋದಕ್ಕೆ ಲಾಸ್ಟ್ ವೀಕಲ್ಲಿ ಮಾರ್ಕೆಟ್ಸ್ ಇಷ್ಟು ಕರೆಕ್ಟ್ ಆಗಿರೋದು. ಅದಕ್ಕೋಸ್ಕರ US ಮಾರ್ಕೆಟ್ಸ್ ಬಗ್ಗೆ ಕೂಡ ಪ್ರತಿಯೊಂದು ಡೇಟಾ ಪಾಯಿಂಟ್ನು ಟ್ರ್ಯಾಕ್ ಮಾಡ್ತಾ ಇರಬೇಕು. ಯಾಕಂದರೆ US ಮಾರ್ಕೆಟ್ ಆದರೆ ಆಲ್ ಟೈಮ್ ಹೈಸಲ್ಲೇ ಇದೆ. ಇವಾಗೂ ಲಾಸ್ಟ್ 1 ಇಯರಲ್ಲಿ 30% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಪ್ರತಿಯೊಂದು ಇಂಡಿಸಿಸು. ಅದಕ್ಕೋಸ್ಕರ US ಇಂದ ಯಾವುದೇ ಒಂದು ಚಿಕ್ಕ ಅಪ್ಡೇಟ್ ಆಗಲಿ ಅಥವಾ ದೊಡ್ಡ ಅಪ್ಡೇಟ್ ಬಂದ್ರೂ ಪ್ರತಿಯೊಂದು ಡೇಟಾನು ಟ್ರ್ಯಾಕ್ ಮಾಡ್ತಾ ಇರಿ. ಅದಾದಮೇಲೆ ಇನ್ನೊಂದು ನೆಕ್ಸ್ಟ್ ಡೇಟಾ ಪಾಯಿಂಟ್ ಏನು ಅಂದರೆ ಫೆಬ್ರವರಿಯಲ್ಲಿ ಬಜೆಟ್ ಇರುತ್ತೆ. ಬಜೆಟಲ್ಲಿ ಈ ಸಲ ಸ್ವಲ್ಪ ಪಾಸಿಟಿವ್ ಡೇಟಾಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದರೆ ರೀಸೆಂಟ್ ಕ್ವಾರ್ಟರ್ಸಲ್ಲಿ ಗೌರ್ಮೆಂಟ್ ಸ್ಪೆಂಡಿಂಗ್ ಅನ್ನೋದು ತುಂಬಾ ಕಮ್ಮಿ ಆಗಿದೆ. ಆ ಕಮ್ಮಿ ಆಗಿರೋದ್ರಿಂದ ಕೂಡ ಮಾರ್ಕೆಟ್ ತುಂಬಾ ಕರೆಕ್ಟ್ ಆಗಿದೆ. ಅದರಿಂದ GDP ಡೇಟಾ ವೀಕಾಗಿ ಬಂದಿದೆ.
ಅದಕ್ಕೋಸ್ಕರ ಈ ಬಜೆಟ್ ಆದಮೇಲೆ 1 or 2 ಮಂತ್ಸ್ ಆದಮೇಲೆ ಗೌರ್ಮೆಂಟ್ ಸ್ಪೆಂಡಿಂಗ್ ಅನ್ನೋದು ಸ್ವಲ್ಪ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಈ ಥರ ಜಾಸ್ತಿ ಆಗೋದ್ರಿಂದ ಸ್ವಲ್ಪ ಸೆಕ್ಟಾರ್ಸ್ಗೆ ಬೆನಿಫಿಟ್ ಆಗುತ್ತೆ. ಅದರಿಂದ ಮಾರ್ಕೆಟ್ ಕೂಡ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅದಾದಮೇಲೆ ಇನ್ನೊಂದು ಡೇಟಾ ಪಾಯಿಂಟ್ ಏನು ಅಂದರೆ, ಫೆಬ್ರವರಿಯಲ್ಲಿ RBI MPC ಮೀಟಿಂಗ್ ಇದೆ. ಇನ್ಫ್ಲೇಷನ್ ಏನಾದರೂ ಕಮ್ಮಿ ಬಂದರೆ ಸ್ವಲ್ಪ ರೇಟ್ ಕಟ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಫೆಬ್ರವರಿಯಲ್ಲಿ ರೇಟ್ ಕಟ್ ಏನಾದರೂ ಮಾಡಿಲ್ಲ ಅಂತ ಅಂದ್ರೂ ಅಟ್ಲೀಸ್ಟ್ ಆ ಸೆಂಟಿಮೆಂಟ್ ಬಿಲ್ಟ್ ಆದ್ರೂ ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ. ಯಾಕಂದರೆ ನೆಕ್ಸ್ಟ್ MPC ಮೀಟಿಂಗಲ್ಲಾದರೂ ರೇಟ್ ಕಟ್ ಮಾಡೋ ಚಾನ್ಸಸ್ ಇರುತ್ತೆ ಅಂತ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ. ಈ ಓವರಾಲ್ ಡೇಟಾ ಪಾಯಿಂಟ್ಸ್ನ ಪ್ರತಿಯೊಬ್ಬರು ನೆನ್ಪಿಟ್ಕೊಳ್ಳಿ. ಮತ್ತೆ ನಾನು ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ಸ್ಟಾರ್ಟ್ ಮಾಡಿದಾಗ ಈ ಎಲ್ಲ ಡೇಟಾ ಪಾಯಿಂಟ್ಸ್ ಬಗ್ಗೆ ಇನ್ನೂ ಡೀಟೇಲಾಗಿ ಮಾತಾಡ್ಕೊಳ್ಳೋಣ. ಅದಕ್ಕೋಸ್ಕರ ಕೊನೆ ತನಕ ವಿಡಿಯೋ ನೋಡಿದ್ರಾ? ಈ ವಿಡಿಯೋದಲ್ಲಿರೋ ಕಂಟೆಂಟ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆದರೂ ಫಿನಾನ್ಷಿಯಲ್ ಕಂಟೆಂಟ್ ರಿಲೇಟೆಡ್ ಆದರೂ ತುಂಬ ವೀಡಿಯೋಸ್ ಬರ್ತಾನೆ ಇರುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ. ಥ್ಯಾಂಕ್ ಯು.